ಎಲ್ಲರೂ ಹೇಳಿ. ಬರ್ಹಾಪೀಡಂ ನಟವರ ವಪುಃ ಕರ್ಣಯೋರ್ ಕರ್ಣಿಕಾರಂ ಬಿಭ್ರದ್ ವಾಸಃ ಕನಕಕಪಿಶಯೋರ್ ವೈಜಯಂತೀ ಚ ಮಾಲಾಂ ರಂಧ್ರಂ ವೇಣುಂ ಅಧರಾ ಸುದಯಾ ಪೂರಯನ್ ಗೋಪವೃಂದೈಃ ವೃಂದಾರಣ್ಯಂ ಸ್ವಪದರಮಣಂ ಪ್ರಾವಿಶಃ ಗೀತಕೀರ್ತಿಃ. ಎಂಥ ಅದ್ಭುತವಂತ ಶ್ಲೋಕ ಅಂತಂದರೆ ಇದು ಶ್ರೀಮದ್ ಭಾಗವತದ 9ನೇ ಸ್ಕಂದದ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥದ್ದು. 10ನೇ ಸ್ಕಂದದ ಪ್ರಾರಂಭಿಕ ಶ್ಲೋಕ ಅಥವಾ ನಾಂದಿ ಶ್ಲೋಕ ಅಂತ ಹೇಳ್ಬೋದು. ಈ ಶ್ಲೋಕದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ, ಬರ್ಹಾಪೀಡಂ ನಟವರ ವಪುಃ. ಬರ್ಹಾಪೀಡಂ ಅಂತಂದರೆ ಆ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಕಿರೀಟದ ಮೇಲೆ ಇರತಕ್ಕಂಥ ಆ ಪಿಂಚಮಾಲಾಹ ಅಥವಾ ಆ ನವಿಲುಗಿರಿಯ ಬಗ್ಗೆ ಆ ಎಷ್ಟು ವೈಭವೋಪೇತವಾಗಿ ಕಂಗೊಳಿಸ್ತಾ ಇದೆ. ಬರ್ಹಾಪೀಡಂ ನಟವರ ವಪುಃ ಕರ್ಣಯೋರ್ ಕರ್ಣಿಕಾರಂ. ಅವನ ದಿವ್ಯವಾದಂಥ ಕರ್ಣಗಳಲ್ಲಿ, ಕಿವಿಗಳಲ್ಲಿ ಕರ್ಣಿಕಾ ಪುಷ್ಪ, ನೀಲಿ ಬಣ್ಣದ ಕರ್ಣಿಕಾ ಪುಷ್ಪವನ್ನು ಅಲಂಕರಿಸಿಕೊಂಡಿದ್ದಾನೆ. ಬಿಭ್ರದ್ವಾಸಃ ಕನಕಕಪಿಶಯೋಹೋ. ಅವನ ದಿವ್ಯವಾದಂಥ ಉಜ್ವಲವಾದಂಥ ಸುವರ್ಣ ಬಣ್ಣವಾದಂಥ ಕಂಗೊಳಿಸುವ ಆ ಕನಕ ಕಪಿಶಯೋಹೋ ಸುಂದರವಾದಂಥ ಒಂದು ಉಡುಪನ್ನು ಧರಿಸಿದ್ದಾನೆ. ಪೀತವಸ್ತ್ರವನ್ನು ಧರಿಸಿದ್ದಾನೆ. ಕಪಿಶಯೋ ವೈಜಯಂತಿ ಜಮಾಲ, ವೈಜಯಂತಿಯ ಮಾಲವನ್ನು ಧರಿಸಿದ್ದಾನೆ. ರಂಧ್ರಂ ವೇಣುಹೋ ಸುದಯಾ ಪೂರಯನ್. ಅವನ ಮಧುರವಾದಂಥ ತುಟಿಗಳಿಂದ ಆ ಕೊಳಲಿನ ರಂಧ್ರಗಳಿಗೆ ಮಧುರವನ್ನು, ಅಮೃತವನ್ನು ತುಂಬಿಸ್ತಾ ಇದ್ದಾನೆ. ವೃಂದಾರಣ್ಯಂ ಸ್ವಪದರಮಣಂ ಪ್ರಾವಿಶಃ ಗೀತಕೀರ್ತಿ. ವೃಂದಾರಣ್ಯ ಸ್ವಪದರಮಣಂ. ಆ ಸುಂದರವಾದಂಥ ಆ ದೇವೋತ್ತಮ ಪುರುಷಾದ ಕೃಷ್ಣ ವೃಂದಾವನದಲ್ಲಿ ನಡೆದಾಡ್ತಾ ಇದ್ದಾನೆ. ನಡೆದಾಡುವ ಛಾಯೆಯಲ್ಲಿ, ನಡೆದಾಡುವ ರೀತಿಯಲ್ಲಿ ಗುರುತನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಪಾದದ ಗುರುತನ್ನು ಬಿಟ್ಟು ಹೋಗ್ತದೆ. ಆ ಗುರುತಿನಲ್ಲಿ ಮುದ್ರೆಗಳು, ಲಕ್ಷಣಗಳು, ಆ ಪಾದದ ಮೇಲೆ ಇರತಕ್ಕಂಥ ಶಂಖಚಕ್ರ, ಆ ರಥಗಳು, ಅದೆಲ್ಲ ಲಾಂಛನಗಳು ಕಾಣಿಸ್ಕೊಳ್ತಾ ಇದ್ದೆ. ಆ ಸುಂದರವಾದಂಥ ಭಾಗವಂತನ ಪಾದಕಮಲಗಳ ಮುದ್ರೆಗಳ ಮೇಲೆ ಅಲ್ಲಿದ್ದಂಥ ಅಕ್ಕಪಕ್ಕ ಆ ಚಿಕ್ಕ ಹುಳ ಹುಪ್ಪಟೆಗಳು, ಏನಂತ ಚಿಕ್ಕ ಚಿಕ್ಕ ಪ್ರಾಣಿಗಳು, ಅದೆಲ್ಲ ಅಲ್ಲಿ ಅದಕ್ಕೆ ಆಶ್ರಯಿಸ್ಕೊಂಡು ಅಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಇದೆ ಅನ್ನುವ ರೀತಿಯಲ್ಲಿ ಇವತ್ತಿನ ಶ್ಲೋಕ 34, 35, 36ನ ಕೆಲವು ಅಂಶವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಎಷ್ಟು ಅದ್ಭುತವಾಗಿ ಭಾಗವತದಲ್ಲಿ ಇನ್ನೊಂದು ವಿಶೇಷವಾಗಿ ಒಂದು ಶ್ಲೋಕ ಬರ್ತಕ್ಕಂಥದ್ದು. ಕಲೋ ಜನಿಷ್ಯಮಾಣಾನಾಂ ದುಃಖ ಶೋಕ ತಮೋರದಂ ಅನುಗ್ರಹಾಯ ಭಕ್ತಾನ ಸುಪುಣ್ಯಂ ವ್ರತನೋ ದಶಾಹ. ಕಲಿಯುಗದಲ್ಲಿ ವಿಶೇಷವಾಗಿ ಕಲೋ ಜನಿಷ್ಯಮಾಣಾನಾಂ ದುಃಖ ಶೋಕ ತಮೋರದಂ. ಜನರು ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಜನರು, ಕಲೋ ಜನಿಷ್ಯಮಾಣಾನಾಂ ಮುಂದೆ ಹುಟ್ಟುವ ಜನರು ಕಲಿಯುಗದಲ್ಲಿ ಯಾವಾಗಲೂ ದುಃಖದಿಂದ, ಶೋಕದಿಂದ, ತಾಪದಿಂದ, ವ್ಯಥೆಗಳಿಂದ ನಳುತ್ತಾ ಇರ್ತಾರೆ. ದುಃಖ ಶೋಕೋತಮೋರದಂ ಅನುಗ್ರಹಾಯ ಭಕ್ತಾನಾಂ. ಅವ್ರಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾ ಕೃಷ್ಣ ಮಾಡಿದ್ದಾನೆ, ಅವನಿಗೆ ಕರುಣಿಸಿದ್ದಾನೆ. ಯಾವ ಕರುಣೆ? ಸಪುಣ್ಯಂ ವ್ಯತನೋ ದಶಃ. ಅವರು ಪುಣ್ಯವನ್ನು ಗಳಿಸ್ಕೊಳ್ಳಿಕ್ಕೆ ಅವನು ತನ್ನ ಲೀಲೆಯನ್ನು ಮಾಡಿದ್ದಾನೆ. ಯಾವ ರೀತಿಯಲ್ಲಿ ಮಾಡಿದ್ದಾನೆ ಅಂತಂದರೆ, ಯಾವ ರೀತಿಯಾಗಿ ನಮ್ಮ ದುಃಖವನ್ನು, ಶೋಕವನ್ನು, ತಾಪವನ್ನು ಶಮನಗೊಳಿಸ್ಕೊಳ್ಳಬಹುದೋ ಆ ರೀತಿಯಂತೆ ಭಗವಂತ ತನ್ನ ಲೀಲೆಯನ್ನು ಮಾಡಿದ್ದಾನೆ. ತನ್ನ ಲೀಲೆಯನ್ನು ಆ ರೀತಿಯಂತೆ ಅವನು ವರ್ತಿಸಿದ್ದಾನೆ ಅಂತ ಹೇಳ್ತಾರೆ. ಇಷ್ಟ ಬಂದಂಗೆ ಕೃಷ್ಣ ಏನೋ ಮನಸ್ಸಿಗೆ ಬಂತು ಒಂದು ಲೀಲೆಯನ್ನು ಮಾಡ್ದಾನೋ ಅಲ್ಲ, ವಿಷಯ ಅಲ್ಲ. ಇಲ್ಲಿ ಎಷ್ಟು ಅದ್ಭುತವಾಗಿ ಸುಖದೇವ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತನ ಲೀಲೆ ಜನ್ಮಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ಅಂತ ಭಗವದ್ಗೀತೆ ನಾವು ಕೇಳಿಬರ್ತೀವಿ. ಅಂದರೆ ಭಗವಂತನ ದಿವ್ಯವಾದಂಥ ಅಲೌಕಿಕವಾದಂಥ ಲೀಲೆಗಳನ್ನು ನಾವು ಯಾವಾಗ ಸ್ಮರಿಸ್ತೇವೆ ನಮ್ಮ ಜನ್ಮ ಕರ್ಮದಿಂದ ನಾವು ವಿಮುಕ್ತಿಯನ್ನು ಪಡುವಂತ ಹೇಳ್ತಾರೆ. ಇದು ಹಾಗಿದ್ಮೇಲೆ ಕೃಷ್ಣ
ಇಷ್ಟ ಬಂದಂಗೆ ಅವ್ನು ಲೀಲೆ ಮಾಡ್ದ, ಅದನ್ನ ನಾವು ಯಾಕೆ ಯೋಚನೆ ಮಾಡಬೇಕು ಅನ್ನೋದನ್ನ ಪ್ರಶ್ನೆ ಪಡ್ಬೋದು. ಆದರೆ ಸುಗತ ಗೋಸ್ವಾಮಿ ಹೇಳ್ತಾರೆ, ಯಾವ ರೀತಿಯಲ್ಲಿ ನಾವು ಒಂದು ಮೊಬೈಲ್ ನಂಬರ್ ತೊಗೊಂಡ್ರೆ ಹೀಗೆ ಒಂದು ಲೆಟ್ರು ಒಂದು ನಂಬರ್ ಆಗೇ ಇರಬೇಕು, ಇನ್ನೊಂದು ಯಾವುದೋ ನಂಬರ್ ಹಾಕಿದ್ರೆ ಇನ್ಯಾರಿಗೂ ಹೋಗುತ್ತೆ. ಹಾಗಾಗಿ ನಮ್ಮ ಭೌತಿಕ ಅಸ್ತಿತ್ವದಿಂದ ಮುಕ್ತಿ ಹೇಗೆ ಪಡಿಬೇಕು, ದುಃಖದಿಂದ, ನೋವುಗಳಿಂದ, ತೊಂದರೆಯಿಂದ ಹೇಗೆ ಪಡಿಬೋದು, ಆ ರೀತಿಯ ಶಮನ ಹೇಗೆ ಮಾಡ್ಕೊಳ್ಬೋದು, ಆ ರೀತಿಗೆ ಬೇಕಾದಂಥ ಔಷಧಿಯನ್ನ ಭಗವಂತ ಆ ರೀತಿಯಂತೆ ವರ್ತಿಸ್ದ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಮುಕುಂದಮಾಲ ಬರ್ತಾರೆ. ವ್ಯಾಮೋಹಂ ಪ್ರಶಮೌಷಧಂ ಮುನಿಮನೋ ವೃತ್ಯ ಪ್ರಭುಷೌಷಧಂ ದೈತ್ಯೇಂದ್ರಾರ್ತಿಕರೌಷಧಂ ತ್ರಿಭುವನೇ ಸಂಜೀವನೈಕೌಷಧಂ ಭಕ್ತಾತ್ಯಾಂತ ಹಿತೌಷಧಂ ಭವಭಯ ಪ್ರಧ್ವಂಸನೈಕೌಷಧಂ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತಂದ್ರೆ, ಪಿಬವನಃ ಶ್ರೀಕೃಷ್ಣ ದಿವ್ಯ ಔಷಧಂ. ಆ ಔಷಧಿ ಆಗಿರ್ತಕ್ಕಂಥದ್ದು ಬರೇ ಭಕ್ತಿ ಮಾರ್ಗದಲ್ಲಿ ಮಾಡುವವರಿಗೆ ಕೃಷ್ಣ ನಾಮ ತಗೊಳ್ಬೇಕು ಅನ್ನೋದಲ್ಲ. ಯಾರು ವ್ಯಾಮೋಹ ಪ್ರಶಮೌಷಧಂ, ವ್ಯಾಮೋಹದಲ್ಲಿ ಸಿಲುಕಿ ದಿಗ್ಭ್ರಾಂತರಾಗಿರ್ತಾರೆ ಅಂಥವ್ರಿಗೆ ಇದೊಂದು ದಿವ್ಯದಂಥ ಔಷಧಂ. ಮುನಿಮನೋವೃತ್ತಿ ಪ್ರವಿಶ್ಯ ಔಷಧಂ. ಆ ಮುನಿಮಣಿಗಳಿಗೂ ಕೂಡ ಅತೀಂದ್ರಿಯ ಅವರ ಇಂದ್ರಿಯಗಳನ್ನು ನಿಗ್ರಹ ಮಾಡಲಿಕ್ಕೆ, ಅವರ ಧ್ಯಾನಮಗ್ನ ಆಗಲಿಕ್ಕೆ ಬೇಕಾದಂಥ ವಿಷಯಗಳು ಕೃಷ್ಣನ ಕೀರ್ತನೆ ಲೀಲೆಗಳಲ್ಲಿ ಸಿಗುವಂಥದ್ದು. ಹಾಗಾಗಿ ಮುನಿಮನೋ ಪ್ರವೃತ್ತಿ ಔಷಧಂ, ಮುನಿಗಳು ಕೂಡ ಅದೊಂದು ಔಷಧ ಆಗಿರ್ತಕ್ಕಂಥದ್ದು. ದೈತ್ಯೇಂದ್ರಾರ್ತಿಕರ ಔಷಧಂ, ದೈತ್ಯ ರಾಕ್ಷಸರನ್ನ ಯಾರು ಪೀಡಿಸ್ತಾ ಇರ್ತಾರೆ ನಮಗೆ, ಅಂಥವರಿಂದ ನಮಗೆ ಮುಕ್ತಿ ಪಡಬೇಕು ಅಂದರೆ ದಿವ್ಯ ಔಷಧ ಆಗಿರ್ತಕ್ಕಂಥ ಕೃಷ್ಣನ ಒಂದು ದಿವ್ಯನಾಮ, ಅವನ ಕೀರ್ತನೆ, ಗುಣ ಕೀರ್ತನೆ, ಲೀಲೆಗಳು. ತ್ರಿಭುವನೇ ಸಂಜೀವನೈಕೌಷಧಂ, 3 ಲೋಕಗಳಲ್ಲಿ ಇದು 3 ಲೋಕಕ್ಕೆ ಸಂಜೀವನೈಕೌಷಧಂ ಅಂದರೆ 3 ಲೋಕಕ್ಕೂ ಕೂಡ ಒಂದು ಮರುಜೀವನ ತಂದು ಕೊಡ್ತಕ್ಕಂತಹ ಒಂದು ಔಷಧ ಅಂತಂದ್ರೆ ಇದು ಕೃಷ್ಣನ ದಿವ್ಯ ಔಷಧ. ಭಕ್ತಾತ್ಯಾಂತ ಹಿತೌಷಧಂ, ವಿಶೇಷವಾಗಿ ಭಗವಂತನ ಭಕ್ತರಿಗೆ ಅನುಗ್ರಹಿಸ್ಲಿಕ್ಕೋಸ್ಕರ ಭಗವಂತ ಲೀಲೆಯನ್ನು ಮಾಡ್ತಕ್ಕಂಥ ದಿವ್ಯವಾದಂಥ ಔಷಧ. ಭವಭಯ ಪ್ರಧ್ವಂಸನೇಕೌಷಧಂ, ಭವಭಯ ನಮ್ಮ ಭೌತಿಕ ಸಂಸಾರದ ಜಂಜಾಟದಲ್ಲಿ ನರಳಿ ಕಷ್ಟವನ್ನು ಅನುಭವಿಸ್ತಿರತಕ್ಕಂಥ ಮಾನವರಿಗೆ ಬೇಕಾದಂಥ ದಿವ್ಯೋದಂಥ ಔಷಧ. ಶ್ರೇಯ ಪ್ರಾಪ್ತಿ ಕರೋಷಧಂ ಪಿಬವನಃ ಶ್ರೀಕೃಷ್ಣ ದಿವ್ಯೌಷಧಂ ಅಂತ ಹೇಳ್ತಾರೆ. ಎಲ್ಲ ಶ್ರೇಯಸ್ಸು, ಎಲ್ಲ ಒಳ್ಳಿತು, ಎಲ್ಲ ಉದ್ಧಾರಕ್ಕೋಸ್ಕರ ಬೇಕಾದಂಥ ಎಲ್ಲ ವಿಷಯಗಳು ಕೂಡ ಈ ಒಂದು ಔಷಧಿಯಲ್ಲಿದೆ. ಪಿಬವನಃ, ಮನಸ್ಸೇ ಈ ಔಷಧಿಯನ್ನು ಕುಡಿ ಅಂತ ಹೇಳ್ತಾರೆ. ಹಾಗಾಗಿ ಆ ರೀತಿಯಂತೆ ನಾವು ಕೂಡ ಈ ಭಾಗವತವನ್ನು ಪ್ರತಿನಿತ್ಯ ನಿತ್ಯಂ ಭಾಗವತ ಸೇವೆಯ ಔಷಧಿಯನ್ನು ಪ್ರತಿ ದಿವಸ ತಗೊಳ್ಬೇಕು. ಆದರೆ ವಿಶೇಷವಾಗಿ ಸಂಡೇ ಭಾನುವಾರ ಡೋಸ್ ಸ್ವಲ್ಪ ಜಾಸ್ತಿ ಇರಬೇಕು, ಡೋಸು ಸ್ಪೆಷಲ್ ಡೋಸ್ ಇರಬೇಕು. ಹಾಗಾಗಿ ಇವತ್ತಿನ ಶೀರ್ಷಿಕೆಯ ಪರಿಶುದ್ಧ ಕಲಿಯುಗವನ್ನು ಸ್ವೀಕರಿಸಿದ ರೀತಿಯ ಶೀರ್ಷಿಕೆಯಲ್ಲಿ ವಿಶೇಷವಾಗಿ ಆ ಕಲಿಯುಗ ಪ್ರವೇಶದ ಒಂದು ವೃತ್ತಾಂತವನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಅಂದರೆ ಭೂಮಿ ತಾಯಿ ಆ ಭಗವಂತನ ಅಗಲಿಕೆಯ ನೋವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾಳೆ ಮತ್ತು ಆ ಕಲಿಯುಗದ ಪರಿಣಾಮಗಳ ಬಗ್ಗೆ ಕೂಡ ಇಲ್ಲಿ ದುಃಖಿಸ್ತಾ ಇದ್ದಾಳೆ. ಒಂದು ಧರಣಿ ದೇವತೆ ಮತ್ತು ಆ ಧರ್ಮದೇವತೆ ಈ ಒಂದು ಪ್ರಸಂಗ ಇಲ್ಲಿ ಕಾಣಿಸ್ಕೊಳ್ತದೆ. ಗೋವಿನ ರೂಪದಲ್ಲಿ ಇದ್ದಂಥ ಧರಣಿ ದೇವತೆ ವೃಷಭನ ರೂಪದಲ್ಲಿದ್ದಂಥ ಧರ್ಮದೇವತೆಯನ್ನು ಉದ್ದೇಶಿಸಿ ಇಲ್ಲಿ ಮಾತಾಡ್ತಾ ಇದ್ದಾಳೆ. ಇಲ್ಲಿ ವಿಶೇಷವಾಗಿ ನಮಗೆ ಏನು ಅರ್ಥ ಆಗಬೇಕು ಅಂತಂದರೆ, ಪ್ರತಿಯೊಂದು ವ್ಯಕ್ತಿತ್ವ, ಪ್ರತಿಯೊಂದಕ್ಕೂ ಒಂದು ವ್ಯಕ್ತಿತ್ವ ಇದೆ, ಒಂದು ಸ್ವರೂಪ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಒಂದು ನಿರ್ಜೀವ ವಸ್ತು ಅಲ್ಲ, ಧರ್ಮ ಒಂದು ನಿರ್ಜೀವ ವಸ್ತು ಅಲ್ಲ, ಭೂಮಿ ಒಂದು ನಿರ್ಜೀವ ವಸ್ತು ಅಲ್ಲ. ಭಗವಂತನ ವಿಭಿನ್ನ ಸ್ವರೂಪಗಳು, ಎಲ್ಲವನ್ನೂ ನಿಯಂತ್ರಣ ಮಾಡ್ತಕ್ಕಂಥವನು ಭಗವಂತ. ಹಾಗಾಗಿ ಎಲ್ಲವನ್ನು ನಿಯಂತ್ರಣದ ಹಿಂದೆ ಇರ್ತಕ್ಕಂಥ ಒಂದು ಯಾವುದೋ ಒಂದು ದೇವತೆ. ಆ ಮನುಷ್ಯನ ಪಾಪ ಚಟುವಟಿಕೆಗಳನ್ನ ನೋಡ್ತಾ ಅದನ್ನು ಕಷ್ಟವನ್ನು ನೋಡ್ತಾ ಆ ಭೂಮಿದೇವಿ ಇಲ್ಲಿ ತನ್ನ ನೋವನ್ನು ವ್ಯಕ್ತಪಡಿಸ್ಕೊಳ್ತಾ ಇದ್ದಾನೆ. ಅಂದರೆ ತನ್ನ ಮಕ್ಕಳಾದಂಥ ಜೀವಿಗಳು, ವಿಶೇಷವಾಗಿ ಮನುಷ್ಯ ಜಾತಿ ಎಷ್ಟು
ಪಾಪ ಕಾರ್ಮಿಕರಿಂದ ವಿನಾಶವಾದಂಥ ಒಂದು ಮನೋಧರ್ಮದಿಂದ ಇಲ್ಲಿ ಬಾಳ್ತಾ ಇದ್ದಾರಲ್ಲ ಅನ್ನೋ ಒಂದು ನೋವಿನಿಂದ, ಸಂಕಟದಿಂದ ಇಲ್ಲಿ ಧರ್ಮದೇವತೆ ಹತ್ರ ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ. ಧರ್ಮದೇವತೆಯು ಕೂಡ ತನ್ನ ನೋವನ್ನು ಭೂಮಿ ದೇವಿ ಹತ್ರ ಹೇಳ್ಕೊಳ್ತಾ ಇದ್ದಾಳೆ. ಅಂದರೆ ಎಲ್ಲ ಜೀವ ಜಂತು ರಾಶಿಗಳಲ್ಲೂ ಉತ್ತಮ ಶ್ರೇಷ್ಠವಾದಂಥದ್ದು ಮನುಷ್ಯನ ಜನ್ಮ. ಆ ಮನುಷ್ಯನ ಜನ್ಮ ಜಾತಿಯವರು ಈಗ ಧರ್ಮವನ್ನು ಬಿಟ್ಬಿಟ್ಟಿದ್ದಾರೆ, ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಸೊ ಅವ್ರಿಗೂ ಕೂಡ ಆ ಶೋಕವನ್ನು ಇಲ್ಲಿ ತಾನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಭೂಮಿ ತಾಯಿ ಮತ್ತು ಧರ್ಮದೇವತೆಯರ ಅವರ ಹೃದಯಾಳದಲ್ಲಿ ಆ ನೋವು ಏನು ಅಡಗಿದೆ ಅದನ್ನು ಇಲ್ಲಿ ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ. ತಮ್ಮ ತಮ್ಮ ದುಃಖವನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ನೋಡ್ಬೇಕಂತಂದರೆ ದುಃಖವನ್ನು ಸುಖವನ್ನು ನಾವು ಹಂಚ್ಕೊಳ್ಬೇಕು. ಆದರೆ ನನ್ನ ಸ್ವಾರ್ಥ ಸುಖ ದುಃಖಗಳನ್ನು ಹಂಚ್ಕೊಳೋದಲ್ಲ. ಪರರ ದುಃಖವನ್ನು ನೋಡಿ, ಪರರ ಸಂಕಟವನ್ನು ನೋಡಿ, ಪರರ ಒಂದು ನೋವನ್ನು ನೋಡಿ ಆ ದುಃಖ ನಮಗೂ ದುಃಖ ಆಗಬೇಕು. ಆ ದುಃಖವನ್ನು ತಾಳಲಾರದೆ ಬೇರೆಯವ್ರ ಹತ್ರ ಹಂಚ್ಕೊಳ್ಬೇಕು. ಅಯ್ಯೋ ನನಗೆ ಈ ಥರ ಆಯ್ತಲ್ಲಪ್ಪ, ಕಷ್ಟ ಆಯ್ತಲ್ಲಪ್ಪ, ನನ್ನ ಆಯ್ತಲ್ಲಪ್ಪ, ಇವ್ರು ಸರಿ ಇಲ್ಲ ರೀ ಕಣ್ರಿ ಹಿಂಗೆ ಅಂತ ನಾವು ವಿಚಾರ ಮಾಡ್ತೀವಿ. ಆದರೆ ನಿಜವಾದಂಥ ವೈಷ್ಣವನ ಲಕ್ಷಣ ಯಾವ ಥರ ಇರಬೇಕು ಅಂತ ಇಲ್ಲಿ ಭಾಗವತ ನಿರೂಪಿಸ್ತಾ ಇದೆ. ನಮ್ಮ ಜೀವನ ಬರೀ ನಮ್ಮ ಉದ್ಧಾರಕ್ಕೋಸ್ಕರ, ನಮ್ಮ ಸಂತೋಷಕ್ಕೋಸ್ಕರ, ನಮ್ಮ ಆನಂದಕ್ಕೋಸ್ಕರ, ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಇರಬಾರದು. ಅದು ಬೇರೆಯವರ ಉದ್ಧಾರಕ್ಕೋಸ್ಕರ, ಬೇರೆಯವರ ಒಳಿತಕ್ಕೋಸ್ಕರ ನಮ್ಮ ಜೀವನ ಮುಡುಪಾಗಿಡಬೇಕು ಅನ್ನುವ ಒಂದು ವಿಷಯ ಒಂದು ಸೂಕ್ಷ್ಮವಾದಂಥ ವಿಷಯ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಇಡೀ ಹಿಂದೂ ಧರ್ಮದ ವಿಶೇಷತೆ ಇದು. ಎಷ್ಟೋ ಈ ಮುಸ್ಲಿಂ ಮತಾಂಧರು ಏನು ಹೇಳ್ತಾರೆ, ವಿ ಆರ್ ಪೀಸ್ ಲವರ್ಸ್ ಅಂತ ಹೇಳ್ತಾರೆ. ಅಲ್ಲಪ್ಪ, ನೀವು ಪೀಸ್ ಲವರ್ಸ್ ಅಂತ ಹೇಳ್ತೀರಾ, ಶಾಂತಿಯುತ ದೂತರು ಅಂತ ಹೇಳ್ತೀರಿ, ಶಾಂತಿಯುತ ಸಮಾಜ ಸಮುದಾಯ ಅಂತ ಹೇಳ್ತೀರಿ, ಯಾಕಪ್ಪ ನೀವು ಕಾಫಿರ್ನ ಸಾಯಿಸಬೇಕು ನೀವು ಅಂತ ಕೇಳಿದ್ರೆ, ಇಲ್ಲ ಇವರೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ರಲ್ಲ, ಹಾಗೆ ಇವ್ರನ್ನೆಲ್ಲ ಸಾಯಿಸ್ಬಿಟ್ರೆ ನಾವೆಲ್ಲ ಶಾಂತಿಯಾಗಿ ಬಾಳ್ಬೋದು. ಹಾಗಿದ್ಮೇಲೆ ಪಾಕಿಸ್ತಾನದಲ್ಲಿ ಮತ್ತೊಂದು ಜಾಗದಲ್ಲಿ ಜಗಳ ಆಡ್ತಾ ಇಲ್ವಾ ಮುಸ್ಲಿಮರ ಅವ್ರ ಮಧ್ಯೆ ಅಂತ ಒಂದು ಪ್ರಶ್ನೆ. ಇಲ್ಲಿ ಹೇಳ್ತಾರೆ ಪ್ರಭುಪಾದರು ಅನುವಾದದಲ್ಲಿ, ಅಸುರರು ಬೇರೆಯವರ ಸಂತೋಷವನ್ನು ಬಲಿಕೊಟ್ಟಾದರೂ ಇಂದ್ರಿಯ ಸುಖದ ಭೋಗವನ್ನು ಪಡೆಯಲು ಬಯಸುತ್ತಾರೆ. ಸ್ವಂತ ವೈಭವಕ್ಕಿಂತ ಹೆಚ್ಚಿನ ಯಾವ ಆಕಾಂಕ್ಷೆಯೂ ಅವರಿಗಿರುವುದಿಲ್ಲ. ಹಾಗಾಗಿ ಇಲ್ಲಿ ಆಸುರಿ ಪ್ರವೃತ್ತಿಯ ಬಗ್ಗೆ ಇಲ್ಲಿ ಕುರಿತು ಪ್ರಭುಪಾದಲ್ಲಿ ತಿಳಿಸ್ಕೊಳ್ತಾ ಇದ್ದಾರೆ. ಅಂದರೆ ಸಜ್ಜನರು ಮತ್ತು ದುರ್ಜನರು ಅನ್ನುವ ಒಂದು ಎರಡು ಪಂಗಡ, ಎರಡು ವಿಧ. ಸಜ್ಜನರು ಏನು ಮಾಡ್ತಾರೆ ಅಂತಂದರೆ, ನಾವು ಸಂತೋಷವಿರಬೇಕು, ಬೇರೆಯವರು ಸಂತೋಷವಿರಬೇಕು ಅನ್ನುವ ಒಂದು ಭಾವನೆ. ದುರ್ಜನ ಏನು ಮಾಡ್ತಾರೆ, ಬೇರೆಯವ್ರ ಸಂತೋಷದ ವೆಚ್ಚದಲ್ಲಿ ಅವರ ಸಂತೋಷವನ್ನು ಪಡ್ಕೊಳ್ತಾರೆ, ಬೇರೆಯವರ ದುಃಖದಲ್ಲಿ ಅವರು ಇನ್ನೂ ಹೆಚ್ಚು ಸಂತೋಷ ಪಡ್ಕೊಳ್ತಾರೆ. ಈ ಮನಸ್ಥಿತಿ ಇಲ್ಲಿ ವ್ಯಕ್ತಪಡಿಸ್ಕೊಳ್ತಾ ಇದೆ ಈ ಶ್ಲೋಕದಲ್ಲಿ. ಇದು ಭೂಮಿಗೆ ಭಾರವಾಗಿರ್ತಕ್ಕಂಥದ್ದು. ಸಾಕಷ್ಟು ಅಕ್ಷೋಹಿಣಿ ಸೈನ್ಯ, ಯಮಕ್ಷೋಹಿಣಿ ಅಂತ ಇದೆ. ಅಕ್ಷೋಹಿಣಿ ಸೈನ್ಯ ಇರೋದು, ಜನಸಂಖ್ಯೆ ಜಾಸ್ತಿ ಆಗೋದು, ಇದು ಭೂಮಿಗೆ ಭಾರವಲ್ಲ. ಭೂಮಿಗೆ ಭಾರವಾಗಿರ್ತಕ್ಕಂಥದ್ದು ನಮ್ಮ ಮನಸ್ಥಿತಿ, ನಮ್ಮ ಆಸುರಿ ಪ್ರವೃತ್ತಿ. ಒಬ್ಬರ ಸಂತೋಷ ಇತರ ಮೇಲೆ ಹೇಗೆ ಪರಿಣಾಮ ಆಗುತ್ತೆ ಅನ್ನುವ ಜಿಜ್ಞಾಸೆ ನಮಗಿರಬೇಕು ಅಂತ ಹೇಳೋ ವಿಶೇಷ. ನಾವೆಲ್ಲ ಸಂತೋಷವಾಗಿರಬೇಕು ಅಂತ ಪ್ರತಿ ದಿವಸ ನಾವು ಕಾತುರದಿಂದ ಕೆಲಸ ಮಾಡ್ತೇವೆ, ಸನ್ನಿವೇಶ ಸಂದರ್ಭಗಳನ್ನೆಲ್ಲ ನಿರೂಪಿಸ್ಕೊಳ್ತೇವೆ. ಆದರೆ ನಮ್ಮ ಸಂತೋಷ ಬೇರೆಯವರಿಗೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅನ್ನುವ ಜಿಜ್ಞಾಸೆ ವೈಷ್ಣವರಿಗೆ ಇರಬೇಕು, ಭಕ್ತರಿಗೆ ಇರಬೇಕು. ಅದಕ್ಕೆ ಪ್ರಭುಪಾದ ಉದಾಹರಣೆ ಹೇಳ್ತಾರೆ. ಒಂದು ಕುಂಡದಲ್ಲಿ ಅಥವಾ ಕೊಳದಲ್ಲಿ ಒಂದು ಕಲ್ಲು ಎಸೆದ್ರೆ ಏನಾಗುತ್ತೆ, ತರಂಗಗಳು ಸೃಷ್ಟಿಯಾಗ್ತವೆ. ಆ ತರಂಗಗಳು ದಡಕ್ಕೆ ಸೇರೋ ತನಕ ಹೋಗ್ತವೆ. ತುಂಬ ಸುಂದರವಾಗಿರುತ್ತೆ ನೋಡೋಕ್ಕೆ. 2 ಕಲ್ಲು 3 ಕಲ್ಲು 4 ಕಲ್ಲು ಹಾಕಿದ್ರೆ ಏನಾಗ್ತದೆ, ವಿಕಾರ ಸ್ವರೂಪ ಕಾಣಿಸ್ಕೊಳ್ತದೆ, ಚೆನ್ನಾಗಿ ಕಾಣಿಸ್ತದೆ. ಒಂದು ಎಷ್ಟು 2-3 ಹಾಕ್ತಾರೆ ಏನೋ, ಅಲ್ಲಿ ಘರ್ಷಣೆ, ಅಲ್ಲಿ ಯಾವುದೋ ಅಂತ ಒಂದು ವಿಕಾರ ಸ್ವರೂಪ ಕಾಣಿಸ್ಕೊಳ್ತದೆ, ಜಗಳ ಕಾಣಿಸ್ಕೊಳ್ತದೆ. ಸೊ ಅದೇ ರೀತಿಯಂತೆ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಜಗತ್ತಿನಲ್ಲಿ ಅಸಂಖ್ಯಾತ ಜೀವಗಳಿದ್ದಾರೆ. ಆ ಅಸಂಖ್ಯಾತ ಜೀವಿಗಳಿಗೆ ಪ್ರತ್ಯೇಕವಾಗಿ ಅವರ ಆಸೆಗಳ ಇರ್ತವೆ.
ಆ ಆಸೆಯ ಮೇರೆಗೆ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಆದರೆ ನಾವು ನಮ್ಮ ಆಸೆಯ ಪೂರೈಕೆಯಲ್ಲಿ ಬೇರೆಯವರ ಪಾತ್ರ ಏನಿದೆ, ಬೇರೆಯವರ ಕಷ್ಟ ನೋವುಗಳೇನಿದೆ, ಅಥವಾ ನಾನು ಯಾರಿಗೂ ಏನೋ ತೊಂದರೆ ಕೊಡ್ತಾ ಇಲ್ವಾ ಅಂತ ತಿಳಿದು ಆ ಜಿಜ್ಞಾಸೆಯಲ್ಲಿ ನಾವು ಸಂತೋಷನ ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ವ್ಯಕ್ತಿಯರ ಮಧ್ಯ, ಕುಟುಂಬಗಳ ಮಧ್ಯ, ಅಥವಾ ಸಮುದಾಯಗಳ ಮಧ್ಯ, ರಾಜ್ಯದ ಮಧ್ಯ, ದೇಶದ ಮಧ್ಯ ಹಲವಾರು ಮನಸ್ತಾಪಗಳಿರ್ತವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇರ್ತವೆ. ಇದರ ಮೂಲಕ ಪ್ರಭುಪಾದ ಹೇಳ್ತಾರೆ, ಎಲ್ಲ ಯುದ್ಧ ಮಾಡಲಿಕ್ಕೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸಜ್ಜಿತರಾಗಿ ಕಾಯ್ತಾ ಇದ್ದಾರೆ, ಯಾವಾಗ ಏನು ಯುದ್ಧ ಮಾಡಬೇಕು ಅಂತ. ಸ್ಥಳೀಯ ಮಟ್ಟದಲ್ಲಾಗಿರ್ಬೋದು, ಜಾಗತಿಕ ಮಟ್ಟದಲ್ಲಾಗಿರ್ಬೋದು, ಎಲ್ಲೇ ಕೂಡ ಜಗಳ ಯಾವ ಸಮಯದಲ್ಲಾದರೂ ಶುರು ಆಗಬಹುದು. ನಾವು ಜಗಳಕ್ಕೆ ಪಾಲುದಾರರಾಗಬೇಕಾ ಅನ್ನೋದು ವೈಷ್ಣವರ ಒಂದು ಪ್ರಶ್ನೆ. ಜಗಳದಲ್ಲಿ ಯಾವತ್ತೂ ಕೂಡ ನಾವು ಪಾಲುದಾರರಾಗಲೇಬಾರದು. ಯಾಕೆ ಅಂತಂದರೆ, ಇವತ್ತೇನೋ ನಾವು ಹಿಂದೂ ಸಂಘಟನೆಗಳು ಅದಕ್ಕೆ ನಾವು ಕೈ ಜೋಡಿಸಿ ನಾವು ಸೇರಿದ್ರೆ ಹಿಂದೂ ರಾಷ್ಟ್ರವನ್ನು ಮಾಡ್ಬೋದು ನಾವು ಅಂತ ಯಾವುದೋ ಒಂದು ಕಲ್ಪನೆ. ಅದೆಂದೂ ಕೂಡ ಸಾಧ್ಯ ಆಗದಂಥ ವಿಷಯ. ಸಾಕ್ಷಾತ್ ದೇವೋತ್ತಮ ಪ್ರಮೋಷಣೆ ಬರಬೇಕು, ಇಲ್ಲ ಅಂತಂದರೆ ಬ್ರಹ್ಮನ ದಿವಸ ಮುಗಿಬೇಕು. ಬೇರೆಯವರಿಗೆ ತೊಂದರೆ ಕೊಟ್ಟು, ಮತಾಂಧರಿಗೆ ತೊಂದರೆ ಕೊಟ್ಟು ನಮ್ಮ ಜೀವನವನ್ನು ಜಡಿಸಬೇಕಾ? ಅದು ನಮ್ಮ ಹಿಂದೂ ಧರ್ಮದ ಲಕ್ಷ್ಯ ಅಲ್ಲ. ನಾವು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಯಾರನ್ನ ಜೈ ಅಂದರೆ ನಾವು ಜೈ ಸೈ, ನಾವು ರೈಟ್, ನಾವು ನಿಮ್ಮ ಜೊತೆ ಇದ್ದೀವಿ ಸರ್, ಬನ್ರಿ ಅಂತ ಹೇಳ್ತೀವಿ. ಎಷ್ಟೋ ಸಲ ಈ RSS ಅವರಾಗಿರ್ಬೋದು, ಮತ್ತೊಬ್ಬರು ಇರ್ಬೋದು, ಈ ನಡುವೆ ಜೊತೆಗೆ ಸೇರ್ತಾ ಇದ್ದಾರೆ. ಆದರೆ ಬಹುತೇಕವಾಗಿ ಯಾರೂ ಸೇರೋದಿಲ್ಲ. ಇಸ್ಕಾನ್ ಅವ್ರಿ, ಅವ್ರು ಬರೇ ಕೃಷ್ಣ ಕೃಷ್ಣ ಅಂತಾರ್ರಿ, ಅವ್ರು ಎಲ್ಲಿಗೂ ಬರೋದಿಲ್ಲ ರೀ. ಅವ್ರು ಅಲ್ಲ ರೀ, ಬಾಂಗ್ಲಾದೇಶಲ್ಲಿ ಅಷ್ಟೆಲ್ಲ ಜಗಳ ಆಗಿ ಅವ್ರನ್ನ ಪೊಲೀಸ್ಗೆ ಹಾಕಿದ್ರು, ಅವ್ರು ಯಾರು ಹೋದ್ರು, ಇವ್ರು ಯಾರು ಮಾತಾಡ್ತಾನೆ ಇಲ್ವಲ್ರಿ. ಯಾಕಂದ್ರೆ ನಮಗೆ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಅಲ್ಲೂ ನಮ್ಮ ಕೆಲಸ ಅದೇನೆ, ಜಪಾನೆ. ಅಲ್ಲಿ ಅವ್ರಿಗೆ ತಲೆ ಕೆಟ್ಟು ಅಯ್ಯೋ ಹೋಗಪ್ಪ ನೀನು ಆಚೆ ಅನ್ಬೇಕು, ಅಷ್ಟು ಜೋರಾಗಿ ಜಪ ಮಾಡಬೇಕು. ಸೊ ಹಾಗಾಗಿ ಸ್ವರ್ಗ ಪವರ್ಗ ನರಕೇಶು ಅಪಿತಲ್ಯ ತುಲ್ಯ ದರ್ಶಿನಃ ಅಂತ ನಾವು ಹೇಳ್ತೀವಿ. ಇವೆಲ್ಲ ಸುಮ್ಮನೆ ರಕ್ಷಣಾ ವೇದಿಕೆ, ಕನ್ನಡ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ, ಸಂಸ್ಕೃತ ರಕ್ಷಣಾ, ಏನೇನೋ ವೇದಿಕೆ ಮಾಡ್ಕೊಡ್ತಾರೆ. ಸುಮ್ಮನೆ ಹೆಸರು ಹಾಕೊಳ್ತಾರೆ, ಫೋಟೋ ಹಾಕೊಳ್ತಾರೆ, ಆಟೋ ಹಿಂದೆ ಎಲ್ಲ ಜಪ ಮಾಡ್ಕೊಳ್ತಾರೆ. ಯಾವುದಕ್ಕೂ ಏನಕ್ಕೂ ಪ್ರಯೋಜನ ಇಲ್ಲ. ಇವರು ಸುಮ್ಮನೆ ಸಂಘಟನೆಗಳನ್ನು ಮಾಡ್ತಾರೆ, ಸಂಘಟನೆಗಳು ಮಾಡ್ಕೊಳ್ತ ಈ ರೀತಿಯಾಗಿ ಅವರು ತಮ್ಮನ್ನು ತಾವು ದೊಡ್ಡಸ್ತನ ತೋರಿಸ್ಕೊಳ್ತಾರೆ. ಅಯಂ ನಿಜಪರೋ ವೇತಿ ಗಣಾನ ಲಘುತೇಜಸಾಂ ಉದಾರಚೇತಂ ತು ವಸುದೈವ ಕುಟುಂಬಕಂ ಅನ್ನೋ ವಾಕ್ಯದಲ್ಲಿ ಎಷ್ಟು ಅದ್ಭುತವಾಗಿ ನಮ್ಮ ಶಾಸ್ತ್ರಕಾರ ಹೇಳ್ತಾರೆ ಅಂತಂದ್ರೆ, ನಾನು ನನ್ನದು ಎನ್ನುವ ಒಂದು ಸಂಕುಚಿತ ಮನೋಭಾವ, ಉದಾರಚರಿತಂ ಇನ್ನೊಂದು ವಿಶಾಲವಾದಂಥ ಮನೋಭಾವ. ಇಲ್ಲಿ ವಸುದೈವ ಕುಟುಂಬಕಂ ಯಾವಾಗ ಆಗ್ತದೆ? ಇಡೀ ಒಂದು ಕುಟುಂಬ, ವಸುದೈವ ಅಂದರೆ ಈ ಭೂಮಿ, ಆ ಭೂಮಿ ಒಂದು ಕುಟುಂಬಸ್ಥವಾಗಿ ಯಾವಾಗ ಆಗ್ತದೆ ಅಂದರೆ ನಾವು ಆ ಉದಾರ ಚರಿತಾನಾಂ ವಿಶಾಲ ಮನಸ್ಕರಾದಾಗ ನಮಗೆ ವಸುದೈವ ಕುಟುಂಬ ಆಗ್ತದೆ. ನಾನು ಪೀಣ್ಯದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಈ ದೇವ್ರ ಕೆಲಸಗಳು, ಪಲ್ಲಕ್ಕಿಗಳು, ಈ ನಕಾಶ ಕೆಲಸಗಳು ಎಲ್ಲ ಒಂದು ಪೀಣ್ಯದಲ್ಲಿ ಒಂದು ಜಾಗದಲ್ಲಿ ಮಾಡಿಸ್ತೀವಿ. ಆ ಪೀಣ್ಯ ಜಾಗದಲ್ಲಿ ಆ ಸಂಸಾರಸ್ಥರು ಅವಿಭಾಜ್ಯ ಕುಟುಂಬ, ದೊಡ್ಡ ಸಂಸಾರ. ಅದರಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ ಎಲ್ಲ ದೊಡ್ಡ ಇದ್ದಾರೆ. ಅವರ ಚಿಕ್ಕಮ್ಮ, ದೊಡ್ಡಮ್ಮ, ಸಹೋದರರು ಎಲ್ಲ ಜೊತೆಗೆ ಬಾಳ್ತಾ ಇದ್ದಾರೆ. ಸಂತೋಷ ಆಗ್ತದೆ ನೋಡಿದ್ರೆ ಅವರು, ಅಪ್ಪ ಇವಾಗಲೂ ಅದು ಕಾಣಿಸ್ತದ ಅಂತ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಸಾಕಷ್ಟು ಈ ಸಂಘರ್ಷಣೆಗಳು, ಘರ್ಷಣೆಗಳು, ಜಗಳಗಳು ಕಾಣಿಸ್ಕೊಳ್ತಾ ಇರ್ತವೆ. ಯಾಕೆಂದ್ರೆ ಎಲ್ಲರಲ್ಲೂ ಇರ್ತಕ್ಕಂಥದ್ದು ಲಘು ಚೇತಸಾಂ, ಸಂಕುಚಿತ ಮನೋಭಾವ ಆಗಿರ್ತಕ್ಕಂಥದ್ದು, ಕೆಟ್ಟ ಮನೋಭಾವ, ಚಿಕ್ಕ ಮನೋಭಾವ. ಹಾಗಾಗಿ ಎಲ್ಲಿ ವಸುದೈವ ಕುಟುಂಬಕಮಾಗ್ತದೆ?
ಉದಾರ ಚರಿತಾನಾಂ ವಸುದೈವ ಕುಟುಂಬಕಂ. ಉದಾರ ಚರಿತಾನಾಂ ಇದು ಹಿಂದೂ ಧರ್ಮದ ಎಲ್ಲ ವಸುದೈವ ಕುಟುಂಬಕಂ. ವಸುದೈವ ಕುಟುಂಬ ಎಲ್ಲ ದೊಡ್ಡ ದೊಡ್ಡ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರು ಇದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಇಂದಿನ ಶ್ಲೋಕ ಇಂದಿನ ಪದಗಳು ಓದೋದಿಲ್ಲ. ಉದಾರ ಚರಿತಾನಾಂ ಅಂತ. ಆ ಸಂಕುಚಿತ ಮನೋಭಾವವನ್ನು ಬಿಟ್ಟು ಉದಾರ ಚರಿತವಾದಂಥ ವಿಶಾಲವಾದಂಥ ಮನೋಭಾವನೆಯನ್ನು ನಾವು ಪಡೆದಿರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ನಾನು ಮತ್ತು ನನ್ನದು ಅನ್ನುವ ಒಂದು ವಸ್ತು ಅದು ಚಿಕ್ಕ ವಯಸ್ಸಿಂದ ಕೇಂದ್ರೀಕೃತವಾಗಿಬಿಟ್ಟದೆ. ಅದು ಆಟ ಸಾಮಾನಿಂದ ಹಿಡ್ಕೊಂಡು ಸ್ಕೂಲಿನ ಬೆಂಚಿಂದ ಹಿಡ್ಕೊಂಡು ಬ್ಯಾಗಿಂದ ಹಿಡ್ಕೊಂಡು ಪೆನ್ಸಿಲು ಬಾಕ್ಸಿಂದ ಹಿಡ್ಕೊಂಡು ಹೋಗ್ತಾ ಗಾಡಿ ಇದೇ ನನ್ನ ರಸ್ತೆ, ಈಗೇನು ನಡ್ಕೊಂಡು ಹೋಗ್ಬೇಕು, ನಾನು ಮೇಲೆ ನಡ್ಕೊಂಡು ಹೋಗ್ತಿದ್ದೆ, ಇವನು ಯಾರೋ ಮೇಲೆ ಬಂದುಬಿಟ್ಟಿದೆ, ನಾನು ಬಿಡೋದಿಲ್ಲ, ನಾನು ಅಲ್ಲಿ ನಡ್ಕೊಂಡು ಹೋಗ್ತೀನಿ. ಹಲವಾರು ನಾನು ನನ್ನದು ಅನ್ನುವ ಒಂದು ಸ್ವಭಾವ, ಮನೋಧರ್ಮ. ಈ ರೀತಿಯಂತೆ ನಾವು ಬದುಕು ಮಾಡಬೇಕಾದಾಗ ಎಲ್ಲಿ ಕೂಡ ನಮಗೆ ವಸುದೈವ ಕುಟುಂಬಕವಾಗ್ತದೆ. ಪ್ರಭುಪಾದ ಹೇಳ್ತಾರೆ, ಈ ರೀತಿಯಂತೆ ಸಾಕಷ್ಟು ಗುಂಪುಗಳನ್ನ ಚಿರ್ಸ್ ಮಾಡ್ಕೊಳ್ತೇವೆ. ಈಗಂತೂ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಹಿಡ್ಕೊಂಡು ಹೋದ್ರು ಅವರು. ನಾವು ಅವ್ರ ಬಗ್ಗೆ ಮಾತಾಡ್ಕೊಂಡು ಜಗಳ ಆಡ್ತಾ ಇದ್ದೀವಿ. ಇವ್ರು ಮಾಡಿದ್ರೆ ಇವ್ರು ನೀನು ಮಾಡಿಲ್ಲ ಅಂತ. ಯಾರಿಗೂ ಪ್ರಯೋಜನ ಇಲ್ಲ. ಅಲ್ಲ, ಜನರ ಒಂದು ಟ್ಯಾಕ್ಸ್ ದುಡ್ಡಿನಲ್ಲಿ ಸುಮ್ಮನೆ ಅವ್ಯರ್ಥ ಕಾಲತ್ವಂ ಜಗಳ ಆಡೋದ್ರಲ್ಲಿ ಕಾಲವನ್ನು ಕಳೆದು ಅಲ್ಲಿ ಹೋಗ್ತಾರೆ. ಏನೂ ಅಲ್ಲೂ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಮನಸ್ಕರರಾದಂಥ ಒಂದು ಆಸಕ್ತಿ ಉಳ್ಳ ಒಂದು ಜನರು ಸೇರ್ತಾರೆ. ಅದು ಒಂದು ಸಮುದಾಯದ ಜನರಾಗಿರ್ಬೋದು, ಒಂದು ಜಾತಿಯ ಜನರಾಗಿರ್ಬೋದು, ದಲಿತರಾಗಿರ್ಬೋದು, ಬ್ರಾಹ್ಮಣ ಸಮುದಾಯರಾಗಿರ್ಬೋದು, ಅಥವಾ ಸಾಕಷ್ಟು ಇವಾಗ ವುಮೆನ್ಸ್ ಕ್ಲಬ್ ಅಂತ ಇರ್ಬೋದು. ಹಾಗಾಗಿ ಸಾಕಷ್ಟು ಇದನ್ನೆಲ್ಲ ಏನಕ್ಕೆ ಮಾಡ್ಕೊಳ್ತಾರೆ ಅಂತಂದರೆ, ಎಲ್ಲೋ ಒಂದು ಕಡೆ ನಮ್ಮನ್ನು ಕೆಳಸ್ತರದಲ್ಲಿ ಪರಿಗಣಿಸ್ತಾ ಇದ್ದಾರಾ, ನಮಗೆ ಸವಲತ್ತುಗಳು ಸಿಗ್ತಾ ಇಲ್ವಾ, ಕೋಟ ಸಿಗ್ತಾ ಇಲ್ವಾ, ನಮಗೆ ಹಕ್ಕುಗಳು ಸಿಗ್ತಾ ಇಲ್ವಾ ಅಂತ ಪ್ರತಿಭಟನೆ ಮಾಡ್ತಾರೆ, ಹಡ್ತಾಳ ಮಾಡ್ತಾರೆ. ಈ ರೀತಿಯಲ್ಲಿ ತಮ್ಮನ್ನ ಅವರು ವಿಂಗಡಿಸ್ಕೊಳ್ತಾರೆ. ನಾವು ಇದಾಗೆ ಇದ್ದಾರೆ. ಉದಾರ ಚರಿತ್ರೆಯಲ್ಲೇ ಬಂತಲ್ಲಿ. ಇದು ನಮ್ಮ ತಮ್ಮ ಹೇಳ್ಕೊಟ್ಟಿದ್ದಲ್ವಲ್ಲ. ರಾಮಕೃಷ್ಣರು ಇದ್ಬೇಕಾಗಿದ್ರೆ ಎಷ್ಟು ಪಂಗಡಗಳಿತ್ತು, ಎಷ್ಟು ರಕ್ಷಣಾ ವೇದಿಗಳು ಇದ್ದು. ಹಾಗಾಗಿ ಇದನ್ನ ಪರೀಕ್ಷಿತ ಮಹಾರಾಜರು ಖಂಡಿಸ್ತಾರೆ. ಇವರು ಸುಖದೇವ ಪ್ರಹ್ಲಾದ್ ಮಹಾರಾಜರು ಖಂಡಿಸ್ತಾರೆ ಭಾಗವತದ 7ನೇ ಸ್ಕಂದದಲ್ಲಿ. ಯಾವಾಗ ತನ್ನ ಗುರುಗಳಾದಂಥ ಷಂಡಾಮಂತ ಅಮರ್ಕರು ಶತ್ರು ಮತ್ತು ಸ್ನೇಹಿತರ ಮಧ್ಯೆ ನಡುವೆ ವ್ಯತ್ಯಾಸವನ್ನು ಹೇಳ್ತಾ ಹೋಗ್ತಾರೆ. ನಿಮ್ಮ ಶತ್ರು, ನಮ್ಮ ಅಸುರರು ಎಲ್ಲ ನಮ್ಮ ಸ್ನೇಹಿತರು, ದೇವತೆಗಳು ನಮ್ಮ ಶತ್ರುಗಳು ಅಂತ ಹೇಳಬೇಕಾದ ಒಂದು ಸಂದರ್ಭದಲ್ಲಿ ಪರಾಹ ಸ್ವಸ್ತ್ಯ ಯೇ ಚೇತ ಅಸದ್ಗ್ರಹಾಃ ಪುಂಸಾಂ ಯನ್ ಮಾಯಾಕೃತಾಃ ಸಾ ಯದಾನುವ್ರತಾಃ ಪುಂಸಾಂ ಪಶುಬುದ್ಧಿರ್ವಿಭಜ್ಯತೆ ಅನ್ಯ ಏಷ ತಥಾನ್ಯತೋಹಂ ಇತಿ ಭೇದಂ ಗತಾ ಸತಿ. ಇತಿ ಭೇದ, ಈ ಥರ ಭೇದ ಮಾಡುವ ಜನರು ಅವರ ಮನಸ್ಥಿತಿ ಮನೋಧರ್ಮ ಯಾವ ಥರ ಇರ್ತದೆ ಅಂತಂದರೆ, ಪಶುಬುದ್ಧಿರ್ವಿಭಜ್ಯತೆ, ಶತ್ರುಗಳು ಮತ್ತು ಸ್ನೇಹಿತರು ನಡುವೆ ವ್ಯತ್ಯಾಸವನ್ನು ನೋಡ್ತಕ್ಕಂಥ ವ್ಯಕ್ತಿಗಳು, ಭೇದ ಮಾಡುವರ್ತಕ್ಕಂಥ ವ್ಯಕ್ತಿಗಳನ್ನು ಆ ಪಶುಗಳ ಸ್ವಭಾವಕ್ಕೆ ಹೋಲಿಸ್ತಾ ಇದ್ದಾರೆ ಪ್ರಹ್ಲಾದ್ ಮಹಾರಾಜ್. ಪಶುಬುದ್ಧಿ ವಿಭಜ್ಯತೆ, ನಾಯಿಯ ಸ್ವಭಾವ, ಕತ್ತೆಯ ಸ್ವಭಾವ, ಹಂದಿಯ ಸ್ವಭಾವ. ಯಾವಾಗ ಇದು ನನ್ನದು, ಇದು ಆತನದು ಅನ್ನುವಂಥ ಸ್ವಭಾವದಲ್ಲಿ ಯಾರು ಬದುಕು ಬಾಳ್ತಾ ಇದ್ದಾರೆ, ವ್ಯತ್ಯಾಸ ಭೇದಭಾವ ನೋಡ್ತಾ ಇದ್ದಾರೆ, ಮೇಲೆ ಕೀಳು, ನೀಚ ಜಾತಿ ಉಚ್ಚ ಜಾತಿ ಅಂತ ಯಾರು ಭೇದಭಾವ ಮಾಡ್ತಾ ಇದ್ದಾರೆ ಅಂಥವರು ಪಶುಬುದ್ಧಿ ವಿಭಜ್ಯತೆ ಅಂತ ಹೇಳ್ತಾರೆ. ಅಲ್ಲ, ಇಷ್ಟೆಲ್ಲ ಸಂಘ ಸಂಘಟನೆಗಳು ಬಂತು, ಎಲ್ಲ ಸಂವಿಧಾನದಲ್ಲೆಲ್ಲ ಇರ್ತಕ್ಕಂಥದ್ದನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ. ಆದರೂ ಕೂಡ ಸಮಾನತೆ ತರಲಿಕ್ಕಾಗೋದಿಲ್ವಲ್ಲ, ಸಮಾನತೆ ತರಲಿಕ್ಕಾಗೋಕ್ಕೆ ಸಾಧ್ಯ ಇಲ್ಲ. ಪ್ರತ್ಯೇಕವಾಗಿ ಪ್ರತಿಯೊಂದು ಜೀವೂ ಕೂಡ ವಿಭಿನ್ನಾಂಶಗಳು, ಕೃಷ್ಣ ವಿಭಿನ್ನಾಂಶಗಳು. ಆ ಸೂರ್ಯನ ಕಣಗಳಂತೆ, ಆ ಸೂರ್ಯದ ಕಣಗಳು ಕೂಡ ಒಂದು ಪ್ರಭೆ, ಒಂದು ಪ್ರಕಾಶಮಾನದಂಥ ಚಿಕ್ಕ ಚಿಕ್ಕ ಕಣಗಳು, ಫೋಟಾನ್ಸ್ ಅಂತಾರೆ, ಫೋಟಾನ್ಸ್. ಆ ಒಂದೊಂದು ಕಣಗಳು ಕೂಡ ಪ್ರತ್ಯೇಕವಾಗಿ ಅದರದೇ ಆದ ಡಿಫ್ರೆಂಟ್ ಡಿಗ್ರೀಸ್ ಇರ್ತದೆ ಅದರ ಪ್ರಭೆಯನ್ನು ಹೊಮ್ಮಿಸ್ಲಿಕ್ಕೆ.
ಹಾಗಾಗಿ ಪ್ರತ್ಯೇಕವಾಗಿ ನಾವು ಬೇರೆ ಬೇರೆ ಇರಬೇಕಾದಾಗ ವಿಶೇಷವಾಗಿ ಯಾವ ಬೇರೆತನವನ್ನು ನೋಡಬೇಕು ಅಂತಂದರೆ, ವಿಶೇಷವಾಗಿ ನಮ್ಮ ವೈಷ್ಣವರು ಧರ್ಮದವರು ಭಕ್ತರು ಇವನು ದುಷ್ಟನಾಗಿದ್ದನಲ್ಲ, ದುಷ್ಟ ಚಟಗಳನ್ನು ಒಪ್ಕೊಂಡಿದ್ದನಲ್ಲ, ಕೆಟ್ಟ ಸ್ವಭಾವವನ್ನು ಬೆಳೆಸ್ಕೊಂಡಿದ್ದನಲ್ಲ, ಇವನನ್ನು ಪರಿವರ್ತಿಸಬೇಕು, ಇವನನ್ನು ಭಗವಂತನ ಹತ್ರ ಜೋಡಿಸ್ಬೇಕು. ಪ್ರಕೃತಿ ಪುರುಷ ಪ್ರಭು ಹೇಳ್ತಾರೆ. ಎರಡೇ ಎರಡು ಇರತಕ್ಕಂಥದ್ದು, ಒಂದು ಪ್ರಕೃತಿ ಆಗಿರ್ತಕ್ಕಂಥ ನಾವು, ಒಂದು ಪುರುಷ ಆಗಿರ್ತಕ್ಕಂಥ ದೇವತಾ ಪರಮಪುರುಷ, ಒಂದು ಶಕ್ತಿ ಮತ್ತು ಒಂದು ಶಕ್ತಿಮಾನ್ ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗ ನಾವು ಆ ಪ್ರಕೃತಿಯ ಸ್ವರೂಪ ಆದಂಥ ನಾವು ಈ ಭೌತಿಕ ಜಂಜಾಟದಲ್ಲಿ ಕಷ್ಟಗಳಿಂದ, ನೋವುಗಳಿಂದ, ತೊಂದರೆಗಳಿಂದ ಅನುಭವಿಸ್ತಾ ಇರ್ತೇವೆ, ಯಾವಾಗ ಭಗವಂತನ ಆ ಶಕ್ತಿಮಾನ್ ಅನ್ನು ನಾವು ಅರಿತುಕೊಂಡು ಆ ಶಕ್ತಿಮಾನ್ ಹತ್ರ ನಾವು ಜೋಡಣೆ ಮಾಡ್ಕೊಳ್ತೇವೆ, ಆವಾಗ ಸಂಪೂರ್ಣವಾಗಿ ನಾವು ಭಗವಂತನಿಂದ ಜೊತೆಯಲ್ಲಿ ಸಂತೋಷವಾಗಿ ಬದುಕು ಬಾಳಬಹುದು ಶಾಶ್ವತವಾಗಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದ ಸಾಕಷ್ಟು ಉದಾಹರಣೆ ಕೊಡ್ತಾರೆ. ಅಕ್ಷೋದ್ ಯಾರಿಗ್ಯಾರ ಶುಗರ್ ಇತ್ತು ಅಂದರೆ, ಈ ಸಕ್ಕರೆ ಕಾಯಿಲೆ ಇತ್ತು ಅಂತಂದರೆ ಗ್ಯಾಂಗ್ರೀನ್ ಅದು ಬರ್ತದೆ, ಯಾವುದೋ ಒಂದು ಕೈ ಕಾಲೋ ಏನೋ ಒಂದು ಪೆಟ್ಟು ಬಿತ್ತು ಅಂದರೆ ವಾಸಿ ಆಗೋದಿಲ್ಲ. ಅದಕ್ಕೆ ಹುಳ ಬರ್ತವೆ, ಹುಳ ಬಂದು ತಿಂತಾ ಹೋಗ್ತದೆ. ಎಷ್ಟು ಏನು ಪೌಡ್ರ್ ಹಾಕಿದ್ರು ಪ್ರಯೋಜನ ಇಲ್ಲ, ಮೆಡಿಸಿನ್ ತೊಗೊಂಡ್ರು ಪ್ರಯೋಜನ ಇಲ್ಲ. ಡಾಕ್ಟರ್ ಏನು ಹೇಳ್ತಾರೆ, ಕತ್ತರಿಸ್ರಿ, ಎಲ್ಲಿ ಅದು ಹರಡ್ಕೊಳ್ತಾ ಇದೆಯೋ, ಆ ರೋಗ ಹರಡ್ಕೊಳ್ತಾ ಇದೆಯೋ ಅದನ್ನು ಕತ್ತರಿಸ್ರಿ, ಕತ್ತರು ಹಾಕಿ ಅಂತ ಹೇಳ್ತಾರೆ. ಇದು ಡಾಕ್ಟರ್ ಹೇಳೋದು ಒಳ್ಳೇದೋ ತಪ್ಪೋ? ಆದರೆ ನಾವೇನು ಭಾವಿಸ್ತೀವಿ, ಡಾಕ್ಟ್ರ್ ಯಾಕೆ ನನ್ನ ದೇಹದಲ್ಲಿರ್ತಕ್ಕಂಥ ನನ್ನ ವಸ್ತುವಿನನ್ನು ಕತ್ತರಿಸಿ ಹಾಕಕ್ಕೆ ಅಂತ ಹೇಳ್ತಾ ಇದ್ದಾನಲ್ಲಪ್ಪ, ಇವನು ಮಿತ್ರನೋ ಶತ್ರುನೋ ಅಂತ ಪ್ರಶ್ನೆ ಬರ್ತದೆ. ಹಾಗಾಗಿ ತೀಕ್ಷ್ಣವಾಗಿ ಗುರುಗಳು ಹೇಳುವ ವಿಷಯವನ್ನ ನಾವು ಸರಳವಾಗಿ ಖಂಡಿಸ್ಬಿಡ್ತೇವೆ. ಗುರುಗಳು ಯಾಕಪ್ಪ ಈ ಥರ ಹೇಳ್ತಾ ಇದ್ದಾರೆ, ರಾಸ್ಕಲ್ಸ್ ಅಂತ ಹೇಳ್ತಾರೆ ಯಾಕೆ ಹೇಳ್ತಾ ಇದ್ದಾರೆ ಗುರುಗಳು ಹೇಳ್ತಾ ಇದ್ದಾರೆ, ಮೂಢರು ಅಂತ ಯಾಕೆ ಹೇಳ್ತಾ ಇದ್ದಾರೆ, ಯಾಕೆ ತೀಕ್ಷ್ಣ ಮಾತುಗಳಿಂದ ನಮ್ಮನ್ನ ಎಬ್ಬಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ವಿಶೇಷವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥದ್ದು, ಈ ಶ್ಲೋಕದಲ್ಲಿ ಭೂದೇವಿ ಭೂಮಾತೆ ಇಲ್ಲಿ ಕಷ್ಟವನ್ನು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಹೇಗೆ ಇಂದಿನ ನಾವು ನೋಡಿದಾಗ ಏನಪ್ಪ ಇದು, ಈಗಿನ ಕಾಲದಲ್ಲಿ ನೋಡಿ ಈ ಸೋಷಿಯಲ್ ಮೀಡಿಯಲ್ಲಿ ಆ ಚೆಸ್ ಆಟಗಾರ ಗುಕೇಶ್ ಅವರು ತುಂಬ ನಡೀತಾ ಇದೆ. ಅವ್ರ ತಾಯಿ ಬಂದು ಒಪ್ಕೊಳ್ಳೋದು, ಅವರು ಓಡಾಡೋದು ಮಾಡೋದು ಎಲ್ಲ ಅದ್ಭುತ. ಆದರೆ ವಿಶ್ವನಾಥಾನಂದ್ ಅವ್ರ ಹಿಂದೆ ಅವರನ್ನು ಮಾಡಿದ್ರು, ಅದು ಮರ್ತು ಹೋಯ್ತು. ಯಾರೋ ಜ್ಞಾಪಿಸ್ಕೊಳ್ತಿರೋದು, ಅವರು ಸೈಡ್ ಹಳೇದಾದ್ರು. ಆದರೆ ಇಂಥ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಆತನಿಗೆ ಮನಸ್ಸಿಗೆ ಬೇಕಾದಷ್ಟು ಅಹಂ ಸ್ವಭಾವ ಬರುವಷ್ಟು ಮಾಯೆ ಸೃಷ್ಟಿ ಮಾಡಿಕೊಡುತ್ತೆ. ಈ ಅಹಂ ಸ್ವಭಾವ ಬಂದಾಗ ಮನುಷ್ಯನ ಭೂಮಿಗೆ ಭಾರವಾಗ್ತಾನೆ. ಭೂಮಿಯಿಂದ ಭಾರವನ್ನು ತೊಡೆಲಾಡಿಸ್ಲಿಕ್ಕೆ, ನಿವಾರಣೆ ಮಾಡಲಿಕ್ಕೆ ವಾದಂಥವರು ಬರೇ ಇಬ್ಬರು ವ್ಯಕ್ತಿಗಳು. ಒಂದು ಭೂಮಿಯ ಪತಿಯಾಗಿರತಕ್ಕಂಥ ವರಹಾದೇವರು ವಿಷ್ಣು ಸ್ವರೂಪ, ಇನ್ನೊಂದು ಭೂಮಿಯ ಮಗನಾದಂಥ ಗುರುಗಳು ಆಚಾರ್ಯರು ಶಿಲಪ್ರಭುಪಾದರು. ಎಷ್ಟು ಅದ್ಭುತವಾಗಿ ಒಂದು ಪ್ರಭುಪಾದರ ಅಷ್ಟಕದಲ್ಲಿ ಒಂದು ವಿವರಿಸಿದ್ದಾರೆ ಎಂದರೆ, ಕೃಪಯಾ ಹರಿಕೀರ್ತನ ಮೂರ್ತಿ ಧರನ್ ಧರಣಿ ಭರಹಾರಕ ಗೌರಜನಂ ಜನಕಾಧಿಕ ವತ್ಸಲ ಸ್ನಿಗ್ಧ ಪದಂ ಪ್ರಣಮಾಮಿ ಸದಾ ಪ್ರಭುಪಾದ ಪದಂ. ಎಷ್ಟು ಅದ್ಭುತವಾಗಿದೆ ಶ್ಲೋಕ ಅಂತಂದ್ರೆ, ಹರಿಕೀರ್ತನ ಮೂರ್ತಿ ಸ್ವರೂಪ, ಧರಣೀಭರನಾಹಾರಕ ಗೌರಜನಂ, ಧರಣಿಯ ಭಾರವನ್ನು ಹರಣವನ್ನು ಮಾಡ್ತಕ್ಕಂಥ, ನಿವಾರಣೆ ಮಾಡ್ತಕ್ಕಂಥವರು ಗೌರಜನಂ. ಜನಕಾಧಿಕ ವತ್ಸಲ ಸ್ನಿಗ್ಧ ಪರಂ, ತಂದೆಗಿಂತ ಅತಿ ಹೆಚ್ಚು ಪ್ರೇಮ ವಾತ್ಸಲ್ಯ ಜನಕಾಧಿಕ ವತ್ಸಲ ಸ್ನಿಗ್ಧ ಪರ ಕೊಡ್ತಕ್ಕಂಥವ್ರು ಗುರುಗಳು. ಪ್ರಣಮಾಮಿ ಸದಾ ಪ್ರಭುಪಾದ ಪರಂ. ಹಾಗಾಗಿ ನಾವೆಲ್ಲ ಪ್ರಭುಪಾದರ ಆಶಯಲ್ಲಿ ಬಂದಿರತಕ್ಕಂಥದ್ದು ತುಂಬ ವಿಶೇಷವಾದಂಥ ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಈ ಒಂದು ಗಮಂಡತನ, ಈ ಒಂದು ಅಹಂಕಾರತನವನ್ನು ನಾವು ತೊಡೆದಾಕೋದು ತುಂಬ ಸುಲಭ ಅಲ್ಲ. ಪ್ರತಿ ಸಲ ನಾವು ಭಾಗವತವನ್ನು ಓದ್ಬೋದು, ಕೇಳ್ಬೋದು. ಆದರೆ ಆ ಗಮಂಡತನ, ಅಹಂಕಾರತ್ವ, ಗರ್ವವನ್ನು ಬಿಡೋದು ಅಷ್ಟು ಸುಲಭವಲ್ಲ. ಆದರೆ ಅದರ ಮೇಲೆ ನಾವು ಕೆಲಸ ಮಾಡಬೇಕು.
ಬಟ್ ವರ್ಕ್ ಅಪಾನ್ ಇಟ್. ಮನೇಲಿ ಸಂಸಾರಿಕ ಜೀವನ ಇದ್ದಿದ್ದೇ, ಸಾಮಾಜಿಕವಾಗಿ ಬಾಳ್ಬೇಕಾದ್ದು ಇದ್ದಿದ್ದಿದೆ. ತಂದೆ ಆಗೋ, ಮಗನಾಗೋ, ವಿದ್ಯಾರ್ಥಿಯಾಗೋ, ಕೆಲಸಗಾರನಾಗೋ ಬಾಳ್ಬೇಕಾದಿದ್ದೆ. ಆದರೆ ಪ್ರತ್ಯೇಕವಾಗಿ ಒಳಗೆ ನಾವು ಸಮಯ ಸಿಕ್ಕಲ್ಲಿ ನಾವು ಹೇಗೆ ಇದನ್ನ ನನ್ನ ಗಮಂಡತನ, ನನ್ನ ಗರ್ವವನ್ನು ಭಂಗ ಮಾಡ್ಬೋದು, ಗರ್ವದಿಂದ ಶುದ್ಧೀಕರಿಸ್ಕೊಳ್ಬೋದು, ಅದನ್ನು ನಾವು ಪ್ರತ್ಯೇಕವಾಗಿ ನಾವು ನಮ್ಮ ಕೆಲಸ ಮಾಡ್ಕೊಳ್ಬೇಕು. ನಾವು ಕೆಲಸ ಮಾಡ್ಕೊಳ್ಬೇಕು. ಬಂದಾಯಿತು, ಭಾಗವತ ಆಯಿತು, ದೀಕ್ಷೆ ಆಯಿತು, ಮುಗೀತು ಕೆಲಸ ಅನ್ನೋದಲ್ಲ. ಪ್ರಭುಪಾದ ಎಷ್ಟೋ ಸಲ ಹೇಳ್ತಾರೆ, ನಾನು ನಿಮ್ಗೆ ದೀಕ್ಷೆ ಕೊಡ್ಬೋದು, ಆದರೆ ನೀವು ಇದ್ರ ಮೇಲೆ, ಈ ವಸ್ತುಗಳ ಮೇಲೆ ತಮ್ಮ ಒಳ್ಳೆಯ ಚಾರಿತ್ರ್ಯವನ್ನು ನೀವು ಮಾಡ್ಕೊಳ್ಳಿಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗೋದಿಲ್ಲ ಅಂತ. ಒಳ್ಳೆಯ ಚಾರಿತ್ರ್ಯವನ್ನು ನಾವು ಬೆಳೆಸ್ಕೊಳ್ಬೇಕು. ಈ ಒಂದು ಪ್ರಸಂಗದಲ್ಲಿ ಬರ್ತಕ್ಕಂಥ ಅದ್ಭುತವಾದ ಒಂದು ಕತೆ, ನಹುಷನ ಕತೆ. ನಹುಷ ಅಂತ ಯಾರು ಗೊತ್ತಾ ನಹುಷ ಅಂತ? ನೋಡಿ, ನಮ್ಮ ತಂದೆ ತಾಯಿಂದಿರು, ಸಮಾಜ ಏನೂ ಹೇಳ್ಕೊಟ್ಟಿಲ್ಲ ಅವ್ರ ಬಗ್ಗೆ. ಅವರು ತಿಳ್ಕೊಳ್ಳಿ, ನಾವು ತಿಳ್ಕೊಳ್ಳೋಣ. ವೃತ್ರಾಸುರ ಅಂತ ಒಂದು ಅಸುರ ಇದ್ದ, ಭಗವದ್ಭಕ್ತನಾಗಿದ್ದ. ಅವನ ತುಂಬ ದೇವತೆಗಳಿಗೆ ತೊಂದರೆ ಕೊಡ್ತಾ ಇದ್ದ. ಆ ವೃತ್ರಾಸುರ ಕೊಂದ ಪ್ರಸಂಗದಲ್ಲಿ ಈ ಇಂದ್ರ ವೃತ್ರಾಸುರನ ಕೊಂತಾನೆ. ಮರೀಚಿಯ ಎಲುಬು ಮೂಳೆಯಿಂದ ಒಂದು ವಜ್ರಾಯುಧವನ್ನು ಸೃಷ್ಟಿಯಾಗ್ತದೆ. ನಾರಾಯಣ ಕವಚ ಅನ್ನುವ ಒಂದು ಶ್ಲೋಕ ಭಗವಂತ ಅವನಿಗೆ ಕೊಡ್ತಾನೆ. ಆವಾಗ ಇಂದ್ರ ಆ ನಾರಾಯಣ ಕವಚವನ್ನು ಜಪಿಸ್ತಾ ಆ ವಜ್ರಾಯುಧದಿಂದ ಏಕಾಂಗಿಯಾಗಿ ವೃತ್ರಾಸುರನ ಕೊಂದಾಕ್ತಾನೆ. ಅಂದರೆ ವೃತ್ರಾಸುರನ ಕೊಂದಾಕ್ದಾಗ ಅತ್ಯಂತ ಕೆಳಮಟ್ಟದ ರೀತಿಯಲ್ಲಿ ನಾನು ಕೊಂದಾಗದೆ ಅನ್ನುವ ಒಂದು ಅವನಿಗೆ ಏನೋ ಒಂದು ಕಾಡ್ತಾ ಇತ್ತು. ದೈಹಿಕವಾಗಿ, ಮಾನಸಿಕವಾಗಿ ತುಂಬ ಕೊಂದಿದ್ದ. ಭಾವಾತ್ಮಕವಾಗಿ ಅವನು ನಾನು ಮಾಡಿದ ತಪ್ಪು ಅಂತ ಹೇಳ್ತಾ, ನಾನು ಇದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ಹೇಳಿ ಆ ಸ್ವರ್ಗದಲ್ಲಿ ಅವನಿಗೆ ಆಡಳಿತ ಮಾಡಲಿಕ್ಕೆ ಯಾವ ಆಸಕ್ತಿನೂ ಇರಲಿಲ್ಲ. ಆಸಕ್ತಿ ಎಲ್ಲ ಕಳ್ಕೊಂಡಿದ್ದ. ಯಾರಿಗೂ ಕೇಳದೆ ಆತ ಯಾವುದೋ ಒಂದು ಜಾಗಕ್ಕೆ ಹೋಗಿ ತಪಸ್ಸು ಹೊರಟ್ಬಿಟ್ಟ. ಇತ್ತ ಈ ಸ್ವರ್ಗದಲ್ಲಿ ಅಲ್ಲೋಲ ಕಲ್ಲೋಲ, ಎಲ್ಲ ಅಡ್ಮಿನಿಸ್ಟ್ರೇಷನ್ ಯಾರೂ ಇಲ್ಲ, ಅಲ್ಲಿ ನೋಡ್ಕೊಳ್ಳಿಕ್ಕೆ ಅಧಿಕಾರಿಗಳು ಯಾರಿಲ್ಲ. ಹಾಗಾಗಿ ಎಲ್ಲ ದೇವತೆಗಳು ಮತ್ತು ದೇವತೆಗಳ ಗುರುಗಳಾದಂಥ ಬೃಹಸ್ಪತಿಗಳು ಸೇರಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಈ ಭೂಲೋಕದಲ್ಲಿರ್ತಕ್ಕಂಥ ನರನಾದಂಥ ಆ ನಹುಷ ಇದ್ದಾನೆ. ಅವನು ಚಂದ್ರವಂಶದ ರಾಜ. ಅವನು ವಶಿಷ್ಠರ ಶಿಷ್ಯ ಮತ್ತು 100 ಅಶ್ವಮೇಧಗಳನ್ನು ಮಾಡಿದ್ದಾನೆ. ಹಾಗಾಗಿ ಅವನು ಸಮರ್ಥನಾಗಿದ್ದಾನೆ. ಅವನ್ನ ನಾವು ರಾಜನಾಗಿ ಮಾಡ್ಬೋದು ಅಂತ ಅವನ ಹತ್ರ ಪ್ರಸ್ತಾಪ ಮಾಡ್ತಾರೆ. ಆ ನಹುಷ ಹೇಳ್ಕೊಳ್ತಾನೆ, ಅಯ್ಯೋ, ನನಗೆ ಯಾವ ಯೋಗ್ಯತೆ ಇದೆ ಸ್ವಾಮಿ, ನಿಮ್ಮಷ್ಟು ಆಯುಸ್ಸು ಕೂಡ ನಮಗಿಲ್ಲ, ಶಕ್ತಿ ಇಲ್ಲ. ಅವರೆಲ್ಲ ಹೇಳ್ತಾರೆ, ನಾವೆಲ್ಲ ನಿಮಗೆ ಅದನ್ನ ಶಕ್ತಿಯನ್ನು ಭರಿಸ್ತೀವಿ, ತುಂಬ್ತೀವಿ, ಯೋಚನೆ ನೋಡಿ ಬಾ ಅಂತ. ಸರಿ ಅಂತ ಆತನಿಗೆ ಆ ಸಿಂಹಾರೋಹಣವನ್ನು ಮಾಡಿಸಿ ಆ ಪಟ್ಟಾಭಿಷೇಕ ಮಾಡಿ ಇಂದ್ರನ ಪದವಿಗೆ ಕೂಡಿಸ್ತಾರೆ. ಅಲ್ಲಿಂದ ಅಸ್ವಸ್ಥವಾಗಿದ್ದಂಥ ಆ ಸ್ವರ್ಗದ ವ್ಯವಸ್ಥೆಗಳು ಎಲ್ಲ ಸ್ಥಿರವಾಗ್ತದೆ. ತದನಂತರ ಅಲ್ಲಿ ಎಲ್ಲರ ದೇವತೆಗಳ ಕಲ್ಯಾಣಕ್ಕೋಸ್ಕರ ತುಂಬ ಶ್ರಮಿಸ್ತಾನೆ. ಎಲ್ಲ ಇಡೀ ಸ್ವರ್ಗ ಅದ್ಭುತವಾಗಿ ವೈಭವೋಪೇತವಾಗಿ ಕಂಗೊಳಿಸ್ತಾ ಇರ್ತದೆ. ಅಲ್ಲಿ ಆಡಳಿತ, ಜನ ಸಂತೋಷದ ಬದುಕು ಬಾಳ್ತಾ ಇರ್ತಾರೆ. ಹಾಗಾಗಿ ಎಲ್ಲ ದೇವತೆಗಳು ಆತನ್ನ ಪ್ರಶಂಸೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಂಥ ಒಂದು ಇಂದ್ರ, ಆ ಹಳೆಯಿಂದ ಇದ್ರ, ಅವನೇ ಬರಬೇಕಾಗಿಲ್ಲ, ಇವನೇ ಎಷ್ಟು ಅದ್ಭುತವಾಗಿದ್ದಾನೆ, ಅವನ ಎಷ್ಟು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾನೆ, ನಮ್ಮ ಶ್ರೇಯಸ್ಗೋಸ್ಕರ ಎಷ್ಟು ಅವನ ಜೀವನ ಮುಡುಪಾಗಿದ್ದಾನೆ, ಶ್ರಮಿಸ್ತಾ ಇದ್ದಾನೆ, ಸಮರ್ಥವಾಗಿ ಆಳ್ತಾ ಇದ್ದಾನೆ. ಸೊ ಹಾಗಾಗಿ ಅಂತ ಹೀಗೆ ಪ್ರಶಂಸೆ ಕೊಂಡಾಡ್ತಾ ಅವನಿಗೆ ಆರತಿ, ಪೂಜೆ, ಪುನಸ್ಕಾರಗಳು ಜಾಸ್ತಿ ಆಗ್ತವೆ. ಹೀಗೆ ಸಮಯ ಕಳೆದಂತೆ ಏನಾಗ್ತದೆ, ಒಂದು ನಹುಷನಿಗೆ ಒಂದು ಅಪಾರವಾದಂಥ ಒಂದು ಅಹಂಕಾರ ಬಂತದೆ. ಯಾರು ಅವನನ್ನ ಗೌರವಿಸ್ತಾ ಇಲ್ವೋ ಅಂಥವ್ರನ್ನ ದೂಷಿಸ್ತಾನೆ, ದ್ವೇಷಿಸ್ತಾ ಹೋಗ್ತಾ ಇರ್ತಾನೆ. ಅಂಥವ್ರಿಗೆ ಶಿಕ್ಷೆನೂ ಕೊಡ್ತಾ ಹೋಗ್ತಾನೆ. ಅವಾಗ ನೋಡ್ತಾನೆ ಕಡಿಮೆ ಆಗ್ತಾ ಇದೆಯಲ್ಲ, ಯಾರು ನನಗೆ ಹೊಗಳ್ತಾ ಇಲ್ಲ ಅಂತ ಹೇಳಿ ಕವಿಗಳನ್ನು ಇಟ್ಕೊಂಡು ಹೊಗಳ್ಸ್ಕೊಳಕ್ಕೆ ಶುರು ಮಾಡ್ಕೊಳ್ತಾನೆ.
ನೋಡಿ ಎಲ್ಲಿಗೇನು ಬರ್ತದೆ ಅಂದರೆ ಯಾರು ಹೊಗಳ್ತಾ ಇಲ್ಲ ಬೇಕಾಗಿಲ್ಲ, ಜನ ಇಟ್ಕೊಂಡು ಹೊಗಳ್ಸ್ಕೊಳ್ತೀನಿ ನಾನು. ಇವಾಗ ಏನೂ ಇಲ್ಲ ಅಂತಂದರೆ ಸೋಷಿಯಲ್ ಮೀಡಿಯಲ್ಲಿ ಪಾಪ್ಯುಲರ್ ಆಗಬೇಕಲ್ಲ, ನಾವು ಪ್ರಮುಖರಾಗಬೇಕಲ್ಲ, ಏನೋ ಒಂದು ವಿಷಯ ತಗೊಳೋದು, ವಿಷಯ ತಗೊಂಡು ಅದನ್ನು ಸೆನ್ಸೇಷನಲ್ ಆಗಿ ಮಾಡೋದು, ಆವಾಗ ಪಾಪ್ಯುಲರ್ ಆಗ್ತೀವಿ, ನಮ್ಮ ಯೂಟ್ಯೂಬ್ ಚಾನಲ್ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸು, ನಮಗೆ ದುಡ್ಡು ಯೂಟ್ಯೂಬರ್ ಕೊಡ್ತಾರೆ. ಇದೇ ರೀತಿಯಂತೆ ಆತನಿಗೆ ಯಾರೂ ಇಲ್ಲ ಅಂತಂದಾಗ ಅವನ ಅಹಂಕಾರ ಹೆಚ್ಚಾಯಿತು, ಅಮಲೇರಿತು, ಗಮಂಡಿತನೆ ತೋರಿಸ್ತಾ ಹೋದ. ಒಂದು ದಿವಸ ಎಷ್ಟು ಅಸಭ್ಯ ರೀತಿಯಲ್ಲಿ ಅವನು ವರ್ತಿಸ್ಕೊಂಡ ಅಂತಂದರೆ, ಸಚೀದೇವಿಯ ಇಂದ್ರನ ಸುಂದರವಾದಂತಹ ಪತ್ನಿ ಸಚೀದೇವಿ, ಆ ಸಚೀದೇವಿಯ ಮೇಲೆ ಕಣ್ಣಿಟ್ಟ, ಹೇಳ್ದ ನನ್ನನ್ನು ಮದುವೆ ಆಗಿ ನೀನು ಅಂತ ಹೇಳ್ದ. ಆತಳಿಗೆ ತುಂಬ ಕೋಪ ಬರ್ತದೆ, ಏನು ಮಾತಾಡೋದಿಲ್ಲ, ಅವಳು ಸುಮ್ಮನೆ ಇರ್ತಾಳೆ. ನಹುಷ ಹೇಳ್ತಾನೆ, ಎಲ್ಲ ಇಂದ್ರನ ಆಸ್ತಿ ಸಾಮ್ರಾಜ್ಯ ವೈಭೋಗ ಇವಾಗ ನನ್ನದು, ನನ್ನ ಹೆಸರಿರ್ತಕ್ಕಂಥದ್ದು, ನೀನು ಕೂಡ ಇಂದ್ರನ ಆಸ್ತಿ, ನೀನು ಕೂಡ ನನ್ನವನಾಗಬೇಕು ಅಂತ ಹೇಳ್ತಾಳೆ. ತಕ್ಷಣ ಆ ನಹುಷನ ಒಂದು ಕಾಮದಿಂದ ಪಾರಾಗಲಿಕ್ಕೆ ಒಂದು ರಥವನ್ನು ತಗೊಂಡು ಧಾವಿಸಿ ತನ್ನ ಗುರುಗಳಾದಂತಹ ಬೃಹಸ್ಪತಿ ಹತ್ರ ಹೋಗಿ ಆಶ್ರಯ ಪಡಿತಾಳೆ, ಮೊರೆ ಹೋಗ್ತಾಳೆ. ಹೀಗೆ ಎಲ್ಲ ವಿಷಯಗಳನ್ನ ತಿಳಿಸ್ಕೊಡ್ತಾಳೆ. ಈ ಥರ ನಹುಷ ಈ ಥರ ಆಗಿದೆ, ಅವನು ಈ ಥರ ಮಾಡ್ತಾ ಇದ್ದಾನೆ, ಅವನ ಸಂಪೂರ್ಣವಾಗಿ ಬದಲಾಗಿದ್ದಾನೆ, ಗಮಂಡಿ ಆಗಿದ್ದಾನೆ, ಅಹಂಕಾರ ಆಗಿದ್ದಾನೆ, ತುಂಬ ಗರ್ವ ಬಂದಿದೆ ಅವನಿಗೆ ಅಂತ ಹೇಳ್ತಾರೆ. ಆವಾಗ ಬೃಹಸ್ಪತಿಗಳು ಹೇಳ್ತಾರೆ, ಆಸೆ ಮತ್ತು ಯಾವಾಗ ಕಾಮ ಜಾಸ್ತಿ ಆಗ್ತದೆ ಮನುಷ್ಯ ಕ್ರೂರನಾಗ್ತಾನೆ, ಯೋಚನೆ ಮಾಡಬೇಡ, ಯಾವುದೋ ಒಂದು ಆಯೋಜನೆ, ಒಂದು ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಏನಂತಂದರೆ, ಸಚೀದೇವಿ ಒಂದು ಪ್ರಸ್ತಾಪ ತಗೊಂಡು ಸಂದೇಶ ಅಗ್ನಿಯ ಮೂಲಕ ಕಳಿಸ್ಕೊಡ್ತಾರೆ. ಅಗ್ನಿದೇವರು ಒಂದು ಸಚೀದೇವ ಪ್ರಸ್ತಾಪ ತಗೊಂಡು ಸಂದೇಶವನ್ನು ತಗೊಂಡು ನಹುಷ ಹತ್ರ ಹೋಗ್ತಾನೆ. ಅದೇನಪ್ಪ ಸಂದೇಶ ಅಂತಂದರೆ, 15 ದಿವಸ ಕಳೆದ ನಂತರ ನೀನು ಉತ್ತಮ ಶ್ರೇಷ್ಠರಾದಂಥ ಎಲ್ಲ ಋಷಿಗಳ ಮುನಿಗಳ ಜೊತೆಗೆ ಒಂದು ಸುಂದರವಾದಂಥ ಒಂದು ಪಲ್ಲಕ್ಕಿಯನ್ನು ನಿರ್ಮಿಸಿ ಆ ಋಷಿಗಳು ನಿನ್ನನ್ನು ಎತ್ಕೊಂಡು ಬರಬೇಕು. ಆಮೇಲೆ ನನ್ನ ಜಾಗಕ್ಕೆ ಬಂದು ನನ್ನನ್ನು ಕೂಡ ಆ ಪಲ್ಲಕ್ಕಿ ಎತ್ಕೊಂಡು ಹೋಗಬೇಕು ಅಂತ. ಸರಿ ಅಂತ ನಹುಷ ಇದು ಕೇಳಿದ ತಕ್ಷಣ ಸುಮಾರು ಸಂತೋಷ ಆಯಿತು, ಆತುರ ಯಾವಾಗ 15 ದಿವಸ ಮುಗಿಯುತ್ತೆ ಅಂತ. ಈ 15 ದಿವಸ ಮಧ್ಯದಲ್ಲಿ ಈತೆ ತುಂಬ ಪರಿಶ್ರಮ ಗಳಿಸಿ ತಪಸ್ಸನ್ನು ಮಾಡಿ ಇಂದ್ರ ಎಲ್ಲಿದ್ದನಪ್ಪ ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ. ಕೊನೆಯದಾಗಿ ಯಾವುದೋ ಸರೋವರದ ಮಧ್ಯದಲ್ಲಿ ಆ ಕಮಲದ ಒಳಗೆ ಕುಂತು ಜಪ ತಪಸ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ 15 ದಿವಸ ಕಳೆದೋಗ್ತದೆ. ಸೊ 15 ದಿವಸ ಕಳೆತಲ್ವಾ, ಅವಳನ್ನ ಕರೆತರಬೇಕಲ್ವಾ ಅಂತ ಸುಸಜ್ಜಿತವಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾನೆ. ಎಲ್ಲ ಋಷಿಮುನಿಗಳು ಗೊತ್ತು, ಬೃಹಸ್ಪತಿಗಳ ಪ್ಲ್ಯಾನ್ ಇದು, ಸರಿ ಆಗ್ಬೋದು ಅಂತ ಹೇಳಿ ಅಗಸ್ತ್ಯರು, ಪುಲಸ್ತ್ಯರು, ವಶಿಷ್ಠರು, ಅಂಗೀರರು ಎಲ್ಲರೂ ಅವನ ಪಲ್ಲಕ್ಕಿಯನ್ನು ಎತ್ಕೊಳ್ತಾರೆ. ಸರಿ ಹೋಗ್ಬೇಕಲ್ಲ, ಹೋಗ್ರಿ ನಡೀರಿ ಅಂತ ಹೇಳಬೇಕಾದ್ರೆ ಅವನಿಗೆ ಒಂದು ಕಾತುರತೆ, ನನ್ನ ಪ್ರೀತಿ ಮೇಲೆ ನೋಡ್ಬೋದಲ್ಲ, ಯಾವಾಗ ಮದುವೆ ಆಗ್ಬೋದಲ್ವಾ ಅಂತ ಒಂದು ಆತುರತೆ, ಭೇಟಿ ಆಗ್ಬೋದಲ್ವಾ ಅಂತ ಒಂದಷ್ಟು ಆಸೆ. ಈ ರೀತಿಯಲ್ಲಿ ಹೋಗ್ಬೇಕಾದಾಗ ಇವ್ರು ನಿಧಾನ ಹಿಡ್ಕೊಂಡು ಹೋಗ್ತಾ ಇದ್ರು. ಅಯ್ಯೋ ನಿಧಾನ ಹಿಡ್ಕೊಂಡು ಹೋಗ್ತಿದ್ರ, ಬೇಗ ಹೋಗಿ, ಏನು ಸಮಯ ಆಗ್ತಾ ಇದೆ ನಿಮಗೆ, ಸರ್ಪ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಬೇಗ ನಡ್ಕೊಂಡು ಹೋಗಿ, ಬೇಗವಾಗಿ ಹೋಗ್ಬೇಕು ನೀವು ಅಂತ ಹೇಳಿ ಅವನ ಆ ಕೋಪದಿಂದ ನಹುಷ ತನ್ನ ಕಾಲನ್ನು ಅಗಸ್ತ್ಯ ಮುನಿಗಳಿಗೆ ಒದಿತಾನೆ. ಅಗಸ್ತ್ಯರಿಗೆ ಕೋಪಗೊಂಡು, ನೀನು ನರಮಾನವ, ನಿನಗೆ ಈ ಸ್ಥಾನಮಾನ ಕೊಟ್ಟು ನಾವು ಇದು ಮಾಡಿದ್ದೇವೆ, ಆದರೆ ನೀನು ಈ ಥರ ವರ್ತಿಸ್ತಾ ಇದೆಯಾ, ಇದು ನಿನಗೆ ಯೋಗ್ಯತೆ ಅಲ್ಲ, ನೀನು ಏನು ಹೇಳ್ತಾ ಇದೆಯೋ ಅದೇ ನೀನಾಗು, ನಿನ್ನ ಯೋಗ್ಯತೆ ಇದೇ ಇಷ್ಟು ಅಂತ ಹೇಳಿ ಸರ್ಪ ಆಗು ಅಂತ ಅವನಿಗೆ ಶಾಪ. ಹಾಗಾಗಿ ತಕ್ಷಣ ಅವನು ಹೆಬ್ಬಾವಿನ ರೂಪವನ್ನು ತಗೊಂಡು ಈ ಬೋಲೋಕಕ್ಕೆ ಬೀಳ್ತಾನೆ. ಅಲ್ಲಿಗೆ ಅವನಿಗೆ ತಪ್ಪಿನ ಅರಿವಾಗ್ತದೆ. ಎಷ್ಟೋ ಕೇಳ್ಕೊಳ್ತಾನೆ ಅಗಸ್ತ್ಯ ಮುನಿಗಳಿಗೆ, ದಯವಿಟ್ಟು ಕ್ಷಮಿಸಿ, ನನಗೆ ಇದೊಂದು ತಪ್ಪಾಗಿದೆ ಅಂತ. ಅಗಸ್ತ್ಯ ಮುನಿಗಳು ಹೇಳ್ತಾರೆ, ಯಾವಾಗ ನೀನು ನಿನ್ನ ನಿಜವಾದಂಥ ರಾಜಧರ್ಮ ಏನೋ ತಿಳ್ಕೊಳ್ತೀಯೋ, ಧರ್ಮದ ತತ್ವಗಳ ವಿಶೇಷವಾದ ಸೂಕ್ಷ್ಮತೆಯನ್ನು ತಿಳ್ಕೊಳ್ತೀಯೋ, ಆವಾಗ ನಿನಗೆ ಈ ಕುರೂಪ ಸ್ವರೂಪದಿಂದ ನೀನು ಮುಕ್ತಿ ಪಡ್ಕೋಬೋದು ಅಂತ ಹೇಳ್ತಾರೆ. ಹೀಗೆ ಹಲವಾರು ವರ್ಷಗಳ ನಂತರ ಪಾಂಡವರು ವನವಾಸದಲ್ಲಿ ಇರಬೇಕಾದಾಗ ಭೀಮನನ್ನ ಗಟ್ಟಿಯಾಗಿ
ಸುತ್ಕೊಂಡ್ಬಿಡ್ತಾನೆ ನಹುಷ. ಭೀಮ ಅಂದರೆ 10,000 ಆನೆಗಳ ಬಲಶಾಲಿ ಉಳ್ಳ ಭೀಮಸೇನ ದೇವರು ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಭೀಮಸೇನ ದೇವರನ್ನು ಕೂಡ ವಶಪಡಿಸ್ಕೊಂಡಾಗ ಅಲ್ಲಿ ಭೀಮದೇವರು ಅವರು ಕೂತ್ಕೊಳ್ತಾರೆ. ಭೀಮಸೇನ ಕೂತ್ಕೊಂಡಾಗ ಯುಧಿಷ್ಠಿರ ಬರ್ತಾನೆ. ಆವಾಗ ಅಲ್ಲಿ ನಹುಷ ಹೇಳ್ಕೊಳ್ತಾನೆ, ಈ ಥರ ನನಗೊಂದು ಶಾಪ ಇದೆ, ಹಾಗಾಗಿ ನಿನ್ನ ಮೂಲಕ ನಾನು ಧರ್ಮದ ಸೂಕ್ಷ್ಮ ತತ್ವಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತೆ. ಅದು ಕೇಳಿಸ್ಕೊಂಡು ಅಲ್ಲಿ ನಹುಷನಿಗೆ ಮುಕ್ತಿಯನ್ನು ಪಡ್ಕೊಳ್ತಾನೆ. ಇಲ್ಲಿ ವಿಶೇಷವಾಗಿ ನೀವೇ ತಿಳಬೇಕು ಅಂತಂದರೆ, ಯಶಸ್ಸಿನ ಹಾದಿಯಲ್ಲಿ ತುಂಬ ಜಾರುವುದುಂಟು. ಅದೊಂದು ಜಾರುವ ಮಾರ್ಗ. ಯಾವ ಸಮಯದಲ್ಲಿ ಜಾರಿ ಬೀಳ್ತೀವಿ ಗೊತ್ತಿಲ್ಲ. ಚೆನ್ನಾಗಿ ನಡೀತಾ ಇರ್ತೀವಿ, ಜಾರಿ ಬಿದ್ಮೇಲೆ ಇಲ್ಲಿ ಬೀಳ್ಬಾರ್ದಾಯಿತು, ಗಟ್ಟಿ ಇಟ್ಕೊಬೇಕಾಯ್ತು ಅಂತ ಜಾರಿ ಬಿದ್ಮೇಲೆ ಸೊಂಟ ಮುರಿದ್ಮೇಲೆ. ಜಾರಗಿಂತ ಮುಂದೆ ನಮಗೆ ಅದು ಪರಿಜ್ಞಾನ ಇರೋದಿಲ್ಲ. ಯಾವಾಗ ಜಾರ್ತೀವಿ ಗೊತ್ತಿಲ್ಲ, ಎನಿ ಟೈಮ್ ಜಾರ್ಬೋದು. ಹಾಗಾಗಿ ನಮ್ಮ ಸಾಮರ್ಥ್ಯದಿಂದ ನಮ್ಮ ಯಶಸ್ಸನ್ನು ಗಳಿಸ್ಕೊಳ್ಬೋದು, ಆದರೆ ಉಳಿಸ್ಕೊಳ್ಳೋಕ್ಕೆ ನಾವು ಚರಿತ್ರೆ ಇಂಪಾರ್ಟೆಂಟು. ಇಲ್ಲಿ ನಹುಷ ಮಹಾರಾಜ ತನ್ನ ಸಾಮರ್ಥ್ಯದಿಂದ ಅವನು ಗೆಳಿಸ್ಕೊಂಡಿದ್ದ, ಆದರೆ ಚರಿತ್ರೆಯನ್ನು ಉಳಿಸ್ಕೊಳ್ಳಿಲ್ಲ ಅವನು. ತಥಾಪಿ ಭಕ್ತ ಸ್ವಭಾವ ಮರ್ಯಾದ ರಕ್ಷಣ ಮರ್ಯಾದ ಪಾನ ಹಯ ಸಾಧೂರ ಭೂಷಣ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಅಂದರೆ ವೈಷ್ಣವರ ಶಿಷ್ಟಾಚಾರ ಪಾಲನೆಯಲ್ಲಿ ಇರ್ತಕ್ಕಂಥದ್ದು ಭಕ್ತರ ಭೂಷಣ, ಭಕ್ತರ ಆಭರಣ. ಭಕ್ತರ ನಿಜವಾದಂತಹ ಆಭರಣ ಯಾವುದು ಅಂದರೆ ವೈಷ್ಣವರ ಶಿಷ್ಟಾಚಾರ, ವೈಷ್ಣವರ ಸಾಧು ಸದ್ಭಾವನೆಗಳು, ಸದ್ವಿಚಾರಗಳು. ಸೊ ಇಲ್ಲಿ ತದನಂತರ ವಿಶೇಷವಾಗಿ ನಾವು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ತಿಳ್ಕೊಳ್ಬೇಕಾದ ವಿಷಯಗಳು. ಅಹಂಕಾರದಿಂದ ಏನೇನೋ ಒಂದ್ಸಲಿ ನಾವು ಮಾಡಿಬಿಡ್ತೀವಿ. ಆ ಅಹಂಕಾರದಿಂದ ನಾವು ಅದನ್ನು ಮಾಡಬಾರ್ದು ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಅಂತ ಚೈತನ್ಯ ಪಡೆದ. ಅದು ನಿಜವಾದಂಥ ಆಭರಣ. ನಮ್ಮ ಆಭರಣ ದೇಹದ ಮೇಲೆ ಹಾಕೊಬೇಕು ಅಂತಂದ್ರೆ ನಿಜವಾದಂಥ ಆಭರಣ ಅಂದರೆ ಇದು ವೈಷ್ಣವ ಶಿಷ್ಟಾಚಾರಗಳು ಅಂತ ಹೇಳ್ತಾರೆ. ಇಂದ್ರ ತದನಂತರ ಅವನಿಗೆ ವಾಪಸ್ ಬರ್ತಾನೆ. ವಾಪಸ್ ಬಂದಾದ್ಮೇಲೆ ಏನೋ ಒಂಥರ ಅವನಿಗೆ ಇನ್ನೂ ಕಾಡ್ತಾ ಇರುತ್ತೆ, ನಾನು ಸರಿಯಾದ ರೀತಿಯಲ್ಲಿ ವೃತ್ತಾಸುರನ ಸಂಹಾರ ಮಾಡಲಿಲ್ಲ. ಸೊ ಹಾಗಾಗಿ ಅದನ್ನು ಕಾಡ್ತಾ ಇರುತ್ತೆ ಅವನಿಗೆ. ಆ ಬೇಜಾರಲ್ಲೇ ವಾಪಸ್ ಬರ್ತಾನೆ. ಪಟ್ಟಾಭಿಷೇಕ ಆಗುತ್ತೆ ಮತ್ತೆ ಅವನಿಗೆ. ಮತ್ತು ದೇವತೆಗಳು ಅಂದ್ಕೊಳ್ತಾರೆ, ಮತ್ತೆ ಸಾಮಾನ್ಯ ಸ್ಥಿತಿಗೆ ತರಬೇಕಾದಾಗ ಏನಪ್ಪ ಮಾಡಬೇಕು ಈ ಥರ ಅಂತ ಹೇಳಿ ಅವರೊಂದು ಪ್ಲ್ಯಾನ್ ಮಾಡ್ತಾರೆ. ಎಲ್ಲರೂ ಹೊಗಳಕ್ಕೆ ಶುರು ಮಾಡೋಣ, ನಹುಷನಿಗೆ ಮಾಡಿದ್ವಲ್ಲ ಆ ಥರ. ಆದರೆ ಇಂದ್ರಾದಿ ವ್ಯಾಕುಲಂ ಲೋಕೆ ಮೃಗೇಂತೆ ಮೃಗೇ ಇದೆ ಅಂತ ಇಂದ್ರ ಭಗವಂತನ ಸಾಕ್ಷಾತ್ ಭಗವಂತ, ಆತನ ಸ್ಥಾನಕ್ಕೆ ಅವನು ಕೂರಿಸಿರ್ತಕ್ಕಂಥವನು. ಆ ಥರ ನಹುಷನ ಸ್ವಭಾವ ಇರದಂಥವನಲ್ಲ, ಆಸುರಿ ಸ್ವಭಾವದವನಂತಲ್ಲ. ಸೊ ಇಲ್ಲಿ ಎಲ್ಲ ದೇವತೆಗಳು ತನ್ನ ವೀರ್ಯ ಶೌರ್ಯ ಪರಾಕ್ರಮಗಳನ್ನು ಕೊಂಡಾಡ್ತಾ ಹೇಳ್ತಾ, ನೀನು ಒಬ್ಬನಿಂದನೇ ಆ ವೃತ್ರಾಸುರನ ಕೊಂದಾಗ್ದಲ್ಲ ನೀನು ಅಂತ ಹೇಳ್ತಾ ಕೊಂಡಾಡ್ತಾ ಹೊಗಳ್ತಾ ಹೋಗ್ತಾರೆ, ಪೂಜಿಸ್ತಾ ಹೋಗ್ತಾರೆ, ಆರಾಧನೆ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ಮಟ್ಟಿಗೆ ಅವನಿಗೆ ದೇವತೆಗಳು ಹೇಳೋ ಮಾತು ಸರಿ ಅಂತ ತಿಳಿದ್ಬಿಟ್ಟು ಅವನಲ್ಲೂ ಕೂಡ ಒಂದು ಹೆಮ್ಮೆ ಮತ್ತು ಅಹಂಕಾರ ಶುರು ಆಗ್ತದೆ. ಹೌದು, ಏಕಾಂಗಿಯಾಗಿ ನಾನು ಸಾಧನೆ ಮಾಡಿದ್ನಲ್ವಾ ಇದನ್ನಂತ ಹೇಳಿ ನೋಡ್ತಾ ಇರಬೇಕಾದಾಗ, ನಾನು ಇಷ್ಟು ದೊಡ್ಡವನ, ಆದರೆ ನನ್ನ ಅರಮನೆ ತುಂಬ ಚಿಕ್ಕದಾಗಿದೆಯಲ್ವಾ, ನನ್ನ ಸ್ಥಾನಮಾನಕ್ಕೆ ಇದು ಸರಿ ಹೋಗಿ ಬರ್ತಾ ಇಲ್ವಲ್ಲ, ಹೊಂದ್ಕೊಳ್ತಾ ಇಲ್ವಲ್ಲ. ನಾವು ಕೂಡ ಎಷ್ಟೋ ಸಲ ಅನ್ಕೊಳ್ತೀವಿ, ನಾವು ಸ್ವಲ್ಪ ಬೆಳೆದಿದ್ದೇವೆ, ಸ್ವಲ್ಪ ಚೆನ್ನಾಗಿರಬೇಕು, ದೊಡ್ಡದಾಗಿ ಇರಬೇಕು, 4 ಜನಕ್ಕೆ ತೋರಿಸ್ಕೊಳ್ಬೇಕು ಅಂತ. ಹಾಗಾಗಿ ವಿಶ್ವಕರ್ಮನ್ನ ಕೂಗ್ಬಿಟ್ಟು ಹೇಳ್ತಾನೆ, ಒಂದು ಭವ್ಯವಾದಂಥ ಸುಂದರವಾದಂಥ ಅರಮನೆಯನ್ನು ಕಟ್ಸ್ಕೊಡಪ್ಪ, ಇದು ತುಂಬ ಚಿಕ್ಕದಾಯ್ತು ನನಗೆ ಅಂತ. ಅಲ್ಲ, ಅವ್ನಿಗೆ ಹೇಳ್ತಾನೆ, ಎಲ್ಲ ಸ್ವಾಮಿಗಳೇ ಎಲ್ಲ ಇದೆಯಲ್ಲ, ಸುಖ ಸವಲತ್ತುಗಳೆಲ್ಲ ಇದೆಯಲ್ಲ, ಏನು ಬದಲಾವಣೆ ಬೇಕು ನಿಮ್ಗೆ ಇಲ್ಲಿ ಅಂತ ಕೇಳ್ತಾನೆ. ಅಲ್ಲ, ಯಾವುದೂ ನನಗೆ ಇಲ್ಲಿ ಸಿರಿ ಹೋಗ್ತಾ ಇಲ್ಲ, ಸ್ವಲ್ಪ ದೊಡ್ಡದಾಗಿರಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಆ ವಿಶ್ವಕರ್ಮ ಒಂದು ರಾತ್ರಿಯಲ್ಲೇ ಸಾಮ್ರಾಜ್ಯವನ್ನು ಕಟ್ಟಿಸುವಂಥ ಒಂದು ಸಾಮರ್ಥ್ಯವಾದಂಥ ಒಂದು ಶಿಲ್ಪಿ, ವಾಸ್ತುಶಿಲ್ಪಿ, ಆತ 1 ವರ್ಷ ತಗೊಂಡು ಅದ್ಭುತವಾದಂಥ ಭವ್ಯವಾದಂಥ ಸುಂದರವಾದಂಥ ವರ್ಣಮಯವಾದಂಥ ಒಂದು ಅರಮನೆ ಒಂದು ಕಟ್ಕೊಡ್ತಾನೆ. ಎಲ್ಲ ದೊಡ್ಡದಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ನಿರ್ಮಾಣ ಮಾಡಿಕೊಟ್ಟಿರ್ತಾನೆ. ತುಂಬ ಅವನಿಗೂ ತೃಪ್ತಿ ಆಗುತ್ತೆ. ಇವಾಗ ಇಂದ್ರನಿಗೆ ತೃಪ್ತಿ ಆಗುತ್ತಪ್ಪ, ಇದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಇಂದ್ರನ ಆಮೇಲೆ ಕೂಗ್ತಾನೆ. ಇಂದ್ರನ ಕೂಗ್ಬಿಟ್ಟು ತೋರಿಸ್ಕೊಡ್ತಾನೆ, ನೋಡಿ ಇದು ರೂಮು, ಇದು ಬೆಡ್ರೂಮು, ಇದು ವರಂಡ, ಹಾಲು ಅಂತ. ಇದೆಲ್ಲ ನೋಡಾದ್ಮೇಲೆ ಇಂದ್ರ ಅವನ ಪ್ರತಿಕ್ರಿಯೆ ತುಂಬ ಅಷ್ಟು ಚೆನ್ನಾಗಿರೋದಿಲ್ಲ.
ಇಷ್ಟ ಭವ್ಯವಾಗಿ ನಾ ಕಟ್ಸ್ಕೊಟ್ಟಿರೋದು ಯಾಕೋ ಮುಖದಲ್ಲಿ ಅವನು ಕಾಣಿಸ್ಕೊಡ್ತಾ ಇಲ್ಲ, ಇಂದ್ರನ ಮುಖದಲ್ಲಿ ಆ ಒಂದು ಉತ್ಸಾಹ ಕಾಣಿಸ್ತಾ ಇಲ್ಲ. ಆ ಇಂದ್ರ ಹೇಳ್ತಾನೆ ವ್ಯಂಗ್ಯವಾಗಿ, ಇದು ಸ್ವಲ್ಪ ಚಿಕ್ಕದಾಯಿತು, ಇನ್ನು ಸ್ವಲ್ಪ ದೊಡ್ಡದು ಬೇಕು ನನಗೆ ಅಂತ ಹೇಳ್ಬೋದು. ನನ್ನ ಖಾಸಿಗೆ ಕೋಣೆ, ಪರ್ಸನಲ್ ಬೆಡ್ರೂಮ್ ಇನ್ನೂ ಸ್ವಲ್ಪ ದೊಡ್ಡದಾಗಿರಬೇಕು, ನನ್ನ ಆಡಳಿತ ಮಾಡುವಂಥ ಒಂದು ರೂಮು ಅದು ಸ್ವಲ್ಪ ದೊಡ್ಡದಾಗಿರಬೇಕು ಅಂತ. ಸೊ ಈ ವಿಶ್ವಕರ್ಮ ಏನು ಮಾಡ್ತಾನೆ ಅಂದರೆ, ಹಾಗಾಗಿ ನಾನು ಕಟ್ಟಡ ಕಟ್ಕೊಟ್ಟಿರ್ತಕ್ಕಂಥದ್ರಲ್ಲಿ ದೋಷ ಏನಿದೆ ಅಂತ ನಾನು ನೋಡಿ ಅದರಲ್ಲಿ ದೋಷವನ್ನು ತೆಗೆದು ಯಾವ ಒಂದು ಟೀಕೆಯನ್ನು ಸ್ವೀಕರಿಸದೆ ಇನ್ನೊಂದು ಭವ್ಯವಾದಂಥ ಸುಂದರವಾದಂಥ ಇನ್ನೂ ದೊಡ್ಡದಾದಂಥ 10 ಪಟ್ಟು ದೊಡ್ಡದಾದಂಥ ಒಂದು ಅರಮನೆ ಕಟ್ಸ್ಕೊಡ್ತಾನೆ. ಮತ್ತು 2ನೇ ಸಲ ಇಂದ್ರನಿಗೆ ಹೋಗ್ತಾನೆ. ಅಲ್ಲಿ ಕೂಡ ಇಂದ್ರನಿಗೆ ಸಂತೋಷ ಆಗೋದಿಲ್ಲ. ಇದು ತುಂಬ ಚಿಕ್ಕದಾಯ್ತಲ್ವಾ, ನನಗೆ ಯಾಕೋ ಸರಿ ಬರಲಿಲ್ಲ ನಾವು ಅಂತ ಕೇಳ್ಕೊಳ್ತಾನೆ. ಸರಿ ಅಂತ 3ನೇ ಸಲ ಪ್ರಯತ್ನ ಪಡ್ತಾನೆ. ಇನ್ನೂ ಅದ್ಭುತವಾಗಿ ವರ್ಣಭರಿತವಾದಂಥ ಚಿನ್ನ ರತ್ನ ಆಭರಣಗಳಿಂದ ಖಚಿತವಾದಂಥ ಪಿಲ್ಲರ್ಗಳು, ಕಂಬಗಳು, ನೆಲ ಟೈಲ್ಸ್ಗಳು ಇದನ್ನೆಲ್ಲ ಹಾಕಿ ಅದ್ಭುತವಾಗಿ ನಿರ್ಮಾಣ ಮಾಡ್ತಾನೆ. ವಿನ್ಯಾಸಗಳು ಅದ್ಭುತವಾಗಿ ವಿನ್ಯಾಸ ಮಾಡ್ತಾನೆ. ಇದೆಲ್ಲ ಆದಮೇಲೆ ಕೊನೆಯದಾಗೆ ಮತ್ತೆ ಇಂದ್ರನ ಕರ್ಕೊಂಬಂದ ತೋರಿಸಿದಾಗ ಅವನು ಹೇಳ್ತಾನೆ, ಇದು ನನಗೆ ಯಾಕೋ ತೃಪ್ತಿ ಆಗ್ತಾ ಇಲ್ಲ, 3ನೇ ಸಲ ಸಂತೋಷ ಪಡ್ತಾ ಇಲ್ಲ, ನನಗೆ ಇನ್ನು ಸ್ವಲ್ಪ ದೊಡ್ಡದಿರಬೇಕು ಅಂತ ಹೇಳ್ತಾನೆ. ಇಷ್ಟೆಲ್ಲ ಆದಮೇಲೆ ಅಂದ್ಕೊಳ್ತಾನೆ ವಿಶ್ವಕರ್ಮ, ಅವನು ಹತಾಶನಾಗಿ ಇದ್ಯಾಕೋ ಸರಿ ಬರ್ತಾ ಇಲ್ಲ, ಯಾಕೆ ಹುಚ್ಚುಚ್ಚು ಥರ ಆಡ್ತಾ ಇದ್ದಾನೆ ಇಂದ್ರ, ನಾನು ಬ್ರಹ್ಮನ ಹತ್ರ ಹೋಗಬೇಕು ಅಂತ ಬ್ರಹ್ಮನ ಹತ್ರ ಹೋಗಿ ಬ್ರಹ್ಮನ ಮೊರೆ ಹೋಗಿ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನ ಮೊರೆ ಹೋಗ್ತಾರೆ. ಈ ಥರ ಆಗ್ತಾ ಇದೆ, ಏನು ಮಾಡೋದು? ಇಂದ್ರ ಆದೇಶ ಕೊಟ್ಟ ತಕ್ಷಣ ಮಾಡಬೇಕಾದ ಕೆಲಸ, ಇಷ್ಟೆಲ್ಲ ಮಾಡಿ ಕೂಡ ವ್ಯರ್ಥವಾಗಬೇಕಾದ್ರೆ ವಸ್ತು, ಕೆಲಸ, ಜನ, ಸಾಮಾನು ಎಲ್ಲ ವ್ಯರ್ಥವಾಗ್ತಾ ಇದೆಯಲ್ಲ ಅಂತ ಹೇಳಿ ವ್ಯಕ್ತಪಡಿಸಿದಾಗ ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಯೋಚನೆ ಮಾಡಬೇಡ, ಇದಕ್ಕೆ ಒಂದು ಉತ್ತರ ಇದೆ ಅಂತ ಹೇಳಿ ಬ್ರಹ್ಮದೇವರು ಭಗವಂತನ ವಿಷ್ಣು ಹತ್ರ ಪ್ರಾರ್ಥಿಸ್ತಾರೆ. ವಿಷ್ಣು ಆ ಬಾಲಕ ಸ್ವರೂಪದಲ್ಲಿ ಬಂದು, ಒಂದು ಚಿಕ್ಕ ಬಾಲಕ ಸ್ವರೂಪದಲ್ಲಿ ಬಂದು ಮರುದಿವಸ ಇಂದ್ರನ ಹತ್ರ ನಿಂತ್ಕೊಂಡು ಅಲ್ಲಿ ಕೇಳ್ಕೊಳ್ತಾನೆ, ಏನು ಎಷ್ಟು ಭವ್ಯವಾದಂಥ ಅರಮನೆ ಇದೆಯಲ್ಲ, ಯಾರ್ದಪ್ಪ ಇದು ಅಂತ. ಇಂದ್ರ ಮುಂದೆ ಕೇಳ್ತಾರೆ. ಇಂದ್ರನಿಗೆ ಒಂದು ಕೋಪ ಬರುತ್ತೆ, ನನ್ನ ಅರಮನೆಗೆ ಬಂದು ನನಗೆ ಕೇಳ್ತಿದ್ದು ಯಾರ್ದು ಇದು ಅಂತ. ಇದು ನಂದಿದು, ಅದು ಇದಕ್ಕಿಂತ ಹೆಚ್ಚು ಪಟ್ಟು 1000 ಪಟ್ಟು ದೊಡ್ಡ ಇದು ಕಟ್ಟಿಸ್ತಾ ಇದ್ದೀನಿ, ಮುಂದೆ ಬರ್ತಾ ಇದೆ ಅದು ಅಂತ ಹೇಳ್ತಾನೆ. ಆವಾಗ ಆ ಚಿಕ್ಕ ಹುಡುಗ ಹೇಳ್ತಾನೆ, ಅಲ್ಲ, ನಾನು ಎಷ್ಟೋ ಇಂದ್ರರನ್ನು ನೋಡಿದ್ದೇನೆ, ಯಾರ ಇಂದ್ರರನ್ನ ಹತ್ರನೂ ಇಂಥ ಒಂದು ಭವ್ಯದಂಥ ಸುಂದರವಾದಂಥ ಅರಮನೆ ಎಲ್ಲ ಇನ್ನೂ 10 ಪಟ್ಟು ದೊಡ್ಡ ಕಟ್ಟಿಸ್ಬೇಕು ಅಂತ ಇದೆಯಲ್ಲ ನೀನು ಅಂತ ಹೇಳಿದ ತಕ್ಷಣ ಈತನಿಗೆ ಆಶ್ಚರ್ಯ ಆಗುತ್ತೆ. ಇಂದ್ರರ? ನಾನೊಬ್ಬನೇ ಇಂದ್ರ ಅಲ್ವಾ? ಇಲ್ಲಪ್ಪ, ಒಂದೊಂದು ಬ್ರಹ್ಮನ ದಿವಸದಲ್ಲೂ ಒಬ್ಬ ಇಂದ್ರ ಬರ್ತಾನೆ, ಒಂದೊಂದು ಬ್ರಹ್ಮಾಂಡದಲ್ಲೂ ಕೂಡ ಒಬ್ಬ ಇಂದ್ರ ಇರ್ತಾನೆ. ಆಕಷ್ಟು ಸಾವಿರಾರು ಲಕ್ಷಾಂತರ ಬ್ರಹ್ಮಾಂಡಗಳು ಉಂಟು, ಸಾವಿರಾರು ಕೋಟ್ಯಾಂತರ ಅರಬಿನ ಲೆಕ್ಕಾಚಾರವಾಗಿ ಇಂದ್ರಗಳಿದ್ದಾರೆ ಅಂತ ಹೇಳ್ತಾ ರೀತಿಯಲ್ಲಿ ಕೆಳಗೆ ನೋಡ್ತಾನೆ. ಆ ಚಿಕ್ಕ ಮಗು ಕೆಳಗೆ ನೋಡ್ತಾ ಒಂದು ಇರುವೆ ಒಂದು ಸಾಲು ಹೋಗ್ತಾ ಇರುತ್ತೆ. ಆ ಇರುವೆ ಸಾಲು ನೋಡ್ತಾ ನಗ್ತಾನೆ. ಇಂದ್ರ ಕೋಪ ಬರುತ್ತೆ, ಏನು ನೋಡಕ್ತಿದ್ದೆ ನೀನು ಅಂತ. ಅಲ್ಲ, ಈ ಇರುವೆಗಳು ಒಂದು ಸಮಯದಲ್ಲಿ ತಮ್ಮ ಪ್ರಗತಿಯನ್ನು ಪಟ್ಟು ಪ್ರಜ್ಞೆಯ ಪ್ರಗತಿಯಿಂದ ಅವರು ಇಂದ್ರನ ಸ್ಥಾನಕ್ಕೆ ಬಂದರು. ಯಾವುದೋ ಒಂದು ರಾಕ್ಷಸರನ್ನ ಯಾರೋ ಸಂಹಾರ ಮಾಡಿ ಅಹಂಕಾರದಿಂದ ಮತ್ತೆ ಇರುವೆ ಆಗಿ ಹೋದ್ರು, ಇವರೆಲ್ಲ ಇಂದ್ರರಾಗಿದ್ರು ಅಂತ ಹೇಳ್ತಾರೆ. ಇದನ್ನ ಅರಿತುಕೊಂಡು ನಾನು ತಪ್ಪಾಗಿದೆ ಅಲ್ವಾ ಅಂತ ಹೇಳಿ ಅವನು ಕ್ಷಮೆಯನ್ನು ಯಾಚಿಸ್ಕೊಳ್ತಾನೆ. ಅದಕ್ಕೆ ದೇವತೆಗಳು ಅಂತ ಹೇಳಿದವ್ರನ್ನ ತಪ್ಪು ಮಾಡಲ್ಲ ಅಂತಲ್ಲ, ಆ ತಪ್ಪಿಗೆ ಕ್ಷಮೆಯನ್ನು ಯಾಚಿಸ್ಕೊಳ್ತಾರೆ. ಆದ್ರೆ ಅಸುರರು ಆ ಥರ ಅಲ್ಲ, ನಂದೇ ಸರಿ, ನಾನೇ ಸೈ ಅಂತ ಹೇಳ್ಕೊಳ್ತಾರೆ. ಹಾಗೆ ತಪ್ಪು ಮಾಡೋದು ಮನುಜರ ಸಹಜವಾದಂಥ ಗುಣ, ಅದು ಒಪ್ಕೊಳ್ಳುವಂಥದ್ದು ದೈವಗುಣ ಅಂತ ಹೇಳ್ತಾರೆ. ಇತರಿಗೆ ನಾವು ತಪ್ಪನ್ನ ನಾವು ಯಾವ ತಪ್ಪು ಮಾಡಿದಾಗ ಇತರರ ಮುಂದೆ ನಾವು ಸಣ್ಣದಾಗಿ ಕಾಣಿಸ್ಕೊಳ್ಬೋದು, ಕೆಟ್ಟದಾಗಿ ಕಾಣಿಸ್ಕೊಳ್ಬೋದು, ತುಂಬ ಚಿಕ್ಕದಾಗಿ ಕಾಣಿಸ್ಕೊಳ್ಬೋದು. ಆದರೆ ತಪ್ಪನ್ನು ಒಪ್ಕೊಂಡಾಗ, ಪಾಪವನ್ನು ಒಪ್ಕೊಂಡಾಗ, ನಮ್ಮ ದೋಷವನ್ನು ಒಪ್ಕೊಂಡಾಗ ಅದು ನಿಜವಾದಂಥ ನಮ್ಮ ಜಯ. ಯಾಕೆಂದರೆ ನಮ್ಮ ದೋಷದಿಂದ ಪರಿಹಾರ, ದೋಷದಿಂದ ಮುಕ್ತಿ, ದೋಷದಿಂದ ಜಯವನ್ನು ಪಡಬೇಕಂದ್ರೆ ತಪ್ಪನ್ನು ಏನಿದೆ ಅಂತ ಹೇಳ್ಕೊಳ್ಬೇಕು. ಅದು ನಿಜವಾದ ಜಯ ಅಂತ ಹೇಳ್ತಾರೆ. ಹಾಗಾಗಿ ಎರಡೂ ವಿಪರೀತಕ್ಕೆ ಹೋಗಬಾರ್ದು ನಾವು. ಒಂದು ವಿಪರೀತ ಅಂತಂದರೆ ನನಗೇನೂ ಬರೋದಿಲ್ಲ, ನಾನು ನಾಲಾಯಕ, ನಾನು ಅಸಮರ್ಥ ಅನ್ನೋದು. ಇನ್ನೊಂದು ವಿಪರೀತವಾಗಿ ನಾನೇ ಎಲ್ಲ ಮಾಡಿದ್ದು ಅನ್ನೋದು. ಎರಡೂ ಬ್ಯಾಲೆನ್ಸ್ ಮಾಡಬೇಕು ಜೀವನದಲ್ಲಿ. ಈ ರೀತಿಯಲ್ಲಿ ನಾವು ಅಹಂಕಾರವನ್ನು ನಿರ್ವಹಿಸ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಸಮಯ ಜಾಸ್ತಿ ಆಗ್ತಾ ಇದೆ, ಆದರೆ ಒಂದು 5 ನಿಮಿಷದಲ್ಲಿ ಮುಗಿಸ್ತೀನಿ. ಇದೊಂದು ಅದ್ಭುತವಾದಂಥ ಒಂದು ಪ್ರಸಂಗ. ಇದು ಕಂಸ ಸಂಹಾರದ ಪ್ರಸಂಗ.
10ನೇ ಸ್ಕಂದದ 36ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಸುಂದರವಾದಂಥ ಒಂದು ಪ್ರಸಂಗ. ಅರಿಷ್ಟೇ ನಿಹತೆ ದೈತ್ಯೇ ಕೃಷ್ಣೇನಾದ್ಭುತ ಕರ್ಮಣ ಕಂಸಾಯ ತಥಾ ಭಗವಾನ್ ನಾರದೋ ದೇವದರ್ಶನ. ಆ ಕೃಷ್ಣನಿಂದ ಅರಿಷ್ಟಾಸುರನ ಸಂಹಾರ ಆಗ್ತದೆ. ಆ ಬಳಿಕ ನಾರದ ಮುನಿಗಳು ಕಂಸನ ಹತ್ರ ಹೋಗಿ ಮಾತಾಡ್ತಾರೆ. ಕಂಸ್ಯ ತಥಾ ಭಗವಾನ್ ನಾರದೋ ದೇವದರ್ಶನ ಹೀಗೆ ಸಂಬೋಧಿಸ್ತಾ ಇದ್ದಾರೆ. ಭಗವಾನ್ ಅಂತ ಸಂಬೋಧಿಸ್ತಾ ಇದ್ದಾರೆ ಕಂಸನ್ನ. ಯಶೋದಾಯ ನಿಮ್ಗೆ ಯಾರನ್ನ ಗೊತ್ತಾನೆ, ಎಷ್ಟೋ ಅಸುರರು ಬಂದಿದ್ದು, ಪೂತನೆ, ಅರಿಷ್ಟಾಸುರ, ತೃಣವರ್ತ ಎಲ್ಲ ಬಂದರು ಅಸುರರು. ಆಗ್ಲೂ ಕೂಡ ಕಂಸನಿಗೆ ಗೊತ್ತಿರಲಿಲ್ಲ ಯಾರಿಂದ ಇವರು ಮೃತಪಡ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಮುಂದೆ ಯಾರು ವಾಪಸ್ ಹೇಳ್ತಾ ಇರ್ಲಿಲ್ವಲ್ಲ. ಎಲ್ಲರಿಗೂ ಭಯ, ಕೃಷ್ಣನ ಮತ್ತೆ ಸಾಯಿಸ್ಬಿಟ್ರೆ ಏನೋ ಅಂತ. ಈ ಜಾಗದಿಂದ ಆ ಜಾಗ, ಆ ಜಾಗದಿಂದ ಆ ಜಾಗ ಎಲ್ಲ ಗುಂಪು ಗುಂಪಾಗಿ ಈ ಕಡೆ ಒಂದು ಹಸುರ ಬಂದ, ಸರಿ ಈ ಜಾಗ ಬಿಟ್ಟು ಓಡು, ಇನ್ನೊಂದು ಜಾಗಕ್ಕೆ ಹೋಗು. ಅದಕ್ಕೆ ಚಟ್ಟಿಕರ ಅಂತ ಅಲ್ಲಿ ಜಾಗ ನಮ್ಮ ಹೆಸರು ಬರೋದಲ್ಲಿ, ಇಸ್ಕಾನ್ ದೇವಸ್ಥಾನದಲ್ಲಿ ಅಲ್ಲಿ ನಂದ ಗೋಕುಲದಿಂದ ಅಲ್ಲಿ ಬರ್ತಾರೆ ಅಂತ. ಹಾಗಾಗಿ ಯಶೋದಾಯ ಇದನ್ನೆಲ್ಲ ಹೇಳ್ತಕ್ಕಂಥವ್ರು ಯಾರು ಅಂದ್ರೆ ನಾರದ ಮುನಿಗಳು. ಅಪ್ಪ ಯಶೋದಾಯ ಶುತಾಂ ಕನ್ಯಾಂ ದೇವಕ್ಯಾ ಕೃಷ್ಣಮೇವ ಚ ರಾಮಂ ಚ ರೋಹಿಣಿ ಪುತ್ರಂ ವಸುದೇವೇನ ಬಿಭ್ಯತ ನಸ್ತ್ಯೋ ಸ್ವ ಮಿತ್ರ ನಂದೇ ವೈ ಯಾಭ್ಯಾಂ ತೇ ಪುರುಷ ತಥಾ. ನಾರದ ಮುನಿಗಳು ಹೇಳ್ತಾ ಇದ್ದಾರೆ, ಆಕ್ಚುಲಿ ವಾಸ್ತವವಾಗಿ ಯಶೋದೆಯ ಮಗ ಅಲ್ಲ, ಅದೊಂದು ಮಗು, ಅದೊಂದು ಹೆಣ್ಣು ಮಗು. ಅದು ಕೃಷ್ಣನು ದೇವಕಿಯ ಮಗ, ಬಲರಾಮ ರೋಹಿಣಿಯ ಮಗ. ಭಯದಿಂದ ವಸುದೇವ ಏನು ಮಾಡ್ದ ಅಂತಂದರೆ ಕೃಷ್ಣ ಬಲರಾಮನ್ನ ಮಿತ್ರನಾದಂಥ ತನ್ನ ನಂದನ ಹತ್ರ ಬಿಟ್ಟು ಹೋಗಿದ್ದಾನೆ, ನಂದನ ಹತ್ರ ಅವನು ಒಪ್ಪಿಸಿ ಹೋಗಿದ್ದಾನೆ. ಹಾಗಾಗಿ ಈ ಇಬ್ಬರು ಬಾಲಕರು ಕೃಷ್ಣ ಮತ್ತು ಬಲರಾಮರು ನಿನ್ನ ಮೃತ್ಯುಗೆ ಕಾರಣರಾಗ್ತಾರೆ ಅಂತ ಹೇಳೋಗ್ತಾರೆ. ನಿಶಮ್ಯ ತದ್ಭೋಜಪತಿ ಕೋಪ ಪ್ರಚಲಿತೇಂದ್ರಿಯ ನಿಶತಾಂ ಆಸಿಂ ಆದತ್ತ ವಸುದೇವ ಜಿಘಾಂಶಯ. ಇದನ್ನು ಕೇಳಿ ಭೋಜರಾಜ ಕಂಸ ತಕ್ಷಣ ಅವನಿಗೆ ಕ್ರುದಿತನಾಗ್ತಾನೆ. ಪ್ರಚಲೇಂದ್ರಿಯ ಇಂದ್ರಿಯ ನಿಗ್ರಹವನ್ನು ಕಳೆದುಕೊಂಡು ಅವನು ಸಂಪೂರ್ಣವಾಗಿ ತನ್ನ ಮೇಲೆ ನಿಗ್ರಹ ಕಳ್ಕೊಂಡು ಆ ವಸುದೇವನ್ನ ಕೊಲ್ಲಿಕ್ಕೆ ಹರಿತವಾದ ಒಂದು ಚಾಕುವನ್ನು ಎತ್ಕೊಳ್ತಾನೆ. ಇವಾಗ ನಾನು ವಸುದೇವ ಸಾಯಿಸ್ತೀನಿ, ನಾನು ಆಗ ಸಾಯಿಸ್ತೀನಿ, ನಾನು ಇವಾಗ ಸಾಯಿಸ್ತೀನಿ, ನಾನು ಮಾಡಿ ತಪ್ಪುದು. ನಿವಾರಿತೋ ನಾರದೇನ ತತ್ಸುತಂ ಮೃತ್ಯುಮಾತ್ಮನಃ ಜ್ಞಾತ್ವಾ ಲೋಹಮಯೇರ್ಪಾಶೇ ಬಬಂದ ಸಹ ಭಾರ್ಯಯ. ನಾರದರು ಹೇಳ್ತಾರೆ, ಅಲ್ಲಪ್ಪ ನಿನ್ನ ನಿಜವಾದಂಥ ಮೃತ್ಯುವಿಗೆ ಕಾರಣತಕ್ಕಂಥವ್ರು ಅವನ ಮಕ್ಕಳು, ಅವರು ಕಾರಣಕ್ಕೆ ಆದಂಥವ್ರು. ಅದನ್ನೇನೋ ಪ್ರತ್ಯೇಕವಾಗಿ ಈಗ ಎದುರು ಮಾಡಿಕೊಂಡು ಅದನ್ನು ನಿವಾರಿಸ್ಕೊಳ್ಬೇಕು. ಅದು ಬಿಟ್ಟು ಅವ್ರನ್ನ ಸಾಯಿಸ್ತೀನಿ, ನೀವು ಸಾಯಿಸಿ ಕೂತ್ಕೊಂಡಿದ್ದು ಏನು ಪ್ರಯೋಜನ? ಫಸ್ಟು ಅದಕ್ಕೆ ಕಾನ್ಸಂಟ್ರೇಟ್ ಮಾಡು, ಅದಕ್ಕೆ ಫಸ್ಟು ನೀನು ವರ್ಕ್ ಅಪ್ ಆನ್ ಇಟ್ ಅಂತ ಹೇಳಿ. ಹಾಗೆ ಸರಿ ಅಂತ ಕಂಸನಿಗೆ ಹೌದಲ್ವಾ ನೀವು ಹೇಳೋದು ಸರಿ ಅಂತ ಹೇಳಿ ಆ ವಸುದೇವ ಮತ್ತು ದೇವಕಿಯರನ್ನ ಕಬ್ಬಿಣದ ಜ್ಞಾತ್ವಾ ಲೋಹಮಯೇರ್ ಪಾಶೇರ್ ಕಬ್ಬಿಣದ ಸರ್ಪಣೆಯಿಂದ ಬಂಧಿಸ್ತಾನೆ. ಪ್ರತೀಯಾತೆ ತು ದೇವರ್ಷೋ ಕಾಮ ಆಭಾಸ್ಯ ಕೇಶಿನಂ ಪ್ರೇಷಯಾಮ್ ಆಸ ಹನ್ಯೇತಾಂ ಭವತಾ ರಾಮಕೇಶವೋ. ಸೊ ನಾರದರು ಹೊರಡ್ತಾರೆ. ಅಲ್ಲಿ ಕಂಸ ಅಭಯಂ ಕೇಶಿನಾಂ, ಕೇಶಿ ಅನ್ನುವ ಅಸುರನ್ನ ಕೂಗ್ತಾನೆ. ಪ್ರೇಷಯಾಮ್ ಆಸ ಹನ್ಯೇತಾಂ, ಅವ್ರು ಹೇಳ್ತಾನೆ ಭವತಾ ರಾಮಕೇಶೋ, ರಾಮ ಮತ್ತು ಬಲರಾಮರು ಇದ್ದಾರೆ, ಅವ್ರನ್ನ ಕೊಂದು ಹಾಕು ಬಾ, ನೀನು ಹೋಗು ಅಂತ ಆಜ್ಞಾಪಿಸ್ತಾನೆ. ತಥೋ ಮುಷ್ಟಿಕ ಚಾಣೂರ ಶಾಲತೋಷಲ ಕಾದಿಕಾನ್ ಅಮಾತ್ಯಾನ್ ಹಸ್ತಿಪಾಂಶ್ಚೈವ ಸಾಮಯೂಹ ಭೋಜರಾಟ್. ಮತ್ತು ಕಂಸ ಅಲ್ಲಿದ್ದಂಥ ಮುಷ್ಟಿಕ, ಚಾಣೂರ, ಶಲ ಮತ್ತು ತೋಷಲ ಮೊದಲಾದಂಥ ಮಂತ್ರಿಗಳನ್ನು ಕೂಗಿ ಹಸ್ತಿಪಾಂಶ್ಚೈವ ಗಜಪಾಲಕರಾದಂಥ ಕೋಲಾಪೀರಾದಂಥ ಒಂದು ರಾಕ್ಷಸ ಆನೆ, ಆ ರಾಕ್ಷಸ ಆನೆಯ ಪಾಲಕರಾದಂಥವ್ರನ್ನ ಕೂಗಿಸಿ ಈ ಥರ ಹೇಳ್ತಾನೆ. ಭೋ ನಿಶಮ್ಯತಾಮೇತದ್ ವೀರಚಾನೂರ ಮುಷ್ಟಿಕಾವ್ ನಂದವ್ರಜೇ ಕಿಲಾಸಾತೆ ಸುತೌ ಅನಕದುಂದುಬೇಹೆ ರಾಮಕೃಷ್ಣೋ ತಥೋ ಮಹ್ಯಂ ಮೃತ್ಯು ಕಿಲ ನಿದ್ರಾಶಿತಃ ಭವದ್ಭ್ಯಾಂ ಇಹ ಸಂಪ್ರಾಪ್ತೋ ಹನ್ಯೇತಾ ಮಲ್ಲಲೀಲೆಯ. ಹೇಳ್ತಾನೆ ಅಂದರೆ, ನನ್ನ ಪ್ರಿಯರಾದಂಥ ಮುಷ್ಟಿಕ ಚಾಣೂರರೇ ಕೇಳ್ಕೊಳ್ಳಿ, ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ.
ಇವಾಗ ನನಗೆ ತಿಳಿದು ಬಂದಿದೆ, ಅನಗುದುಂದುಬಿಯ ಮಕ್ಕಳು ಅಂದರೆ ವಸುದೇವನ ಮಕ್ಕಳು ರಾಮಕೃಷ್ಣರು, ಅವರು ನಂದಗೋಕುಲದಲ್ಲಿ ಇದ್ದಾರೆ. ಅವರು ನನ್ನ ಮೃತ್ಯುಗೆ ಕಾರಣ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ನೀವೆಲ್ಲ ಸುಚಿತವಾಗಿ ಎಲ್ಲ ರೆಡಿ ಮಾಡ್ಕೊಳ್ಳಿ. ಅವನು ಉಳಿಸಬಾರ್ದು, ಅವನ್ನ ಸಾಯಿಸಬೇಕು, ಹಾಗಾಗಿ ಅವನು ಕೊಲ್ಲಬೇಕು, ಒಂದು ಮಲ್ಲ ಯುದ್ಧವನ್ನು ಮಾಡೋಣ. ಇಲ್ಲಿ ಏನೇ ಕಂಸ ಏನು ಯೋಚನೆ ಮಾಡ್ತಾ ಇದ್ದ ಅಂತಂದರೆ, ಯಮುನಾ ತೀರ ವನಚಾರಿ, ಈ ಗೋಪಾಲರೆಲ್ಲ ವನಚಾರಿಗಳು ನನ್ನ ಹಸುರೆಲ್ಲ ಕಳಿಸ್ತಾ ಇದೆ ಗೊರಿಲ್ಲಾ ಯುದ್ಧ ಅಂದರೆ ಅವ್ರಿಗೆ ಇವರು ತಂದಿಟ್ಬಿಡೋದು, ಸಾಯಿಸೋದು. ಆ ಥರ ಮಾಡಿ ನಾ ಹಸುರೆಲ್ಲ ಸಾಯಿಸಿದಾನೆ. ಇವರೆಲ್ಲ ವನಚಾರಿಗಳು ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತಾರಲ್ಲ, ಅವ್ನು ಹಿಡ್ಕೊಂಡು ಅಲ್ಲೇ ಬಡಿಬೇಕು, ಅದಕ್ಕೆ ಒಂದು ಮಲ್ಲಯುದ್ಧ ಮಾಡಬೇಕು ಅಂತ ಹೇಳಿ ಒಂದು ಮಲ್ಲಯುದ್ಧನ ಸೃಷ್ಟಿ ಮಾಡ್ತಾರೆ. ಮಂಚಾಹ ಕ್ರಿಯಾಂತಾಂ ವಿವಿಧ ಮಲ್ಲರಂಗ ಪರಿಶ್ರಿತಾ ಪುರಾ ಜಾನಪದಾ ಸರ್ವೇ ಪಶ್ಯಂತು ಸ್ವೈರ ಸಂಯುತಂ. ಸುತ್ತಲೂ ಅದು ಹೇಳ್ತಾನೆ, ಸುತ್ತಲೂ ಅನೇಕವಾದಂಥ ವೀಕ್ಷಕರಿಗೆ ಬೇಕಾದಂಥ ಮಂಚುಗಳನ್ನು ಸೃಷ್ಟಿ ಮಾಡಿ, ಆಮೇಲೆ ಮುಕ್ತ ಸ್ಪರ್ಧೆ ಆಗಿರಬೇಕು, ಎಲ್ಲರಿಗೂ ಫ್ರೀ ಎಂಟ್ರಿ ಇರಬೇಕು, ಎಲ್ಲರೂ ಬರಬೇಕು ನೋಡೋಕ್ಕಿದನ್ನ. ಎಲ್ಲ ನಿವಾಸಿಗಳು ಸುತ್ತಮುತ್ತ ಜನರು ಎಲ್ಲರನ್ನೂ ಆಹ್ವಾನ ಮಾಡಿ, ಪಶ್ಯಂತು ಸ್ವೈರ ಸಂಯುಗಂ, ಎಲ್ಲರೂ ಹೋಗಿ ಜನಪದಾಹ ಅಂತ ಹೇಳ್ತಾರೆ. ಮಹಾಮಾತ್ರ ತ್ವಯಾ ಭದ್ರಾ ರಂಗದ್ವಾರ್ಯ ಉಪನೀಯತಾಂ ದ್ವಿಪಃ ಕುವಲಯೋ ಪೀಡೋ ಜಕ್ಕೀತೇನ ಮಹಾಹಿತೌ. ಹಾಗಾಗಿ ಆ ಗಜಪಾಲಕರಾದಂಥತ್ರನ್ನ ಹೇಳ್ತಾ ಇದ್ದಾನೆ, ಆ ಕುಲಪೀಡ ಅಂತಕ್ಕಂಥ ರಾಕ್ಷಸ ಆನೆ ಇದು. ಹಾಗಾಗಿ ಅದರಿಂದ ತಪ್ಪಿಸ್ಕೊಂಡ್ರೆ ನನ್ನ ಇಬ್ಬರು ಶತ್ರುಗಳು ತಪ್ಪಿಸ್ಕೊಂಡ್ರೆ ಇವರಿದ್ದಾರೆ, ಏನು ತೊಂದರೆ ಇಲ್ಲ, ಮುಷ್ಟಿಕಚಾಣ ಇದ್ದಾರೆ, ಅವ್ರನ್ನ ಸಾಯಿಸೋಣ ಅಂತ ಮನಸ್ಸಲ್ಲಿ ಅನ್ಕೊಂಡ. ತಯಾ ಅಜ್ಞಾಪ್ಯಾರ್ಥ ತಂತ್ರಜ್ಞ ಆಹುಹ್ಯ ಯದು ಪುಂಗವಾಂ ಗೃಹೀತ್ವಾ ಪಾಣಿನ ಪಾಣಿಂ ತತೋ ಅಕ್ರೂರ ಉವಾಚಃ. ಇದೆಲ್ಲ ಏನಕ್ಕೆ ಕೇಳ್ತಾ ಇದೆ, ಏನೋ ವಿಷಯ ಇದೆ, ಆ ವಿಷಯ ತಿಳಿದ್ಮೇಲೆ ಹೌದಲ್ವಾ ಒಳ್ಳೇದಾಯ್ತು ಬರುವ ಅಂತ ಹೇಳ್ತೇನೆ. ಇದನ್ನು ಫಸ್ಟ್ ಕೇಳಿಸ್ಕೊಳ್ಳಿ. ತಥೋ ಅಕ್ರೂರಂ ಉವಾಚಃ, ಅಕ್ರೂರನ ಕೂಗ್ತಾನೆ. ಯದುವಂಶದ ಶ್ರೇಷ್ಠ ಆದಂಥ ಅಕ್ರೂರನ ಕೂಗ್ಬಿಟ್ಟು ಹೇಳ್ತಾನೆ, ಕಂಸ ಒಂದು ಹೇಳ್ತಾನೆ, ನನ್ನ ಕೊಲ್ಲುವಂಥವರು ಇವರಿಬ್ಬರು ಅನುಗುದುಂದುಬಿ ವಸುದೇವನ ಇಬ್ಬರು ಮಕ್ಕಳು, ಕಂಸ ಮತ್ತು ಬಲರಾಮರು, ಅವರಿಬ್ಬರು ನಂದಗೋಲದಿದ್ದಾರೆ, ಅವ್ರನ್ನ ಹೇಗಾನ ಮಾಡಿ ನೀನು ಕರ್ಕೊಂಬರ್ಬೇಕು ಅಂತ ಹೇಳ್ತಾನೆ. ಗಚ್ಚಾನಂದ ವ್ರಜಂ ತತ್ರ ಸುತೌ ಅನಕದುಂದುಬೇಹೆ ಆಸಾತೆ ತ್ವಾ ವಿಹಾನೇನ ರಥೇನಾನನ್ಯಮಾಚಿರಾಮ್. ಸುಂದರವಾದಂಥ ಒಂದು ರಥವನ್ನು ಸೃಷ್ಟಿಸಿ, ದಯವಿಟ್ಟು ಇದನ್ನು ತೊಗೊಂಡೋಗು, ಈ ರಥವನ್ನು ತೊಗೊಂಡೋಗಿ ಅವರಿಬ್ಬರನ್ನ ರಥದಲ್ಲಿ ಕೂರಿಸ್ಕೊಂಡು ಕರ್ಕೊಂಬಾ, ನೀನು ಮಾಡೋಕ್ಕೆ ಯೋಗ್ಯ, ನಿನಗೆ ಸಾಮರ್ಥ್ಯ ಇದೆ, ಎಂದೂ ಕೂಡ ಇದನ್ನು ನಿನ್ನ ಕಾರ್ಯಕ್ಷೇತ್ರದಲ್ಲಿ ನೀನು ಸೋಲನ್ನು ಒಪ್ಪಿಲ್ಲ, ನೀನು ಮಾಡ್ತೀಯ, ನೀನು ಹೋಗೋದು. ಘಾತಯಿಷ್ಯಾ ಹೀನೋ ಕಾಲಕಲ್ಪೇನ ಹಸ್ತಿನ ಯದಿ ಮುಕ್ತೋ ತಥೋ ಮಲ್ಲೇರ್ ಘಾತಯತೆ ವಿದ್ಯುತೋಪಮೈಹಿ. ಕೃಷ್ಣ ಬಲರಾಮರು ಕರೆತಂದು ಬರಬೇಕು, ಇದೇ ದಾರಿಯಲ್ಲಿ ಬರಬೇಕು, ಇದೇ ರೀತಿಯಲ್ಲಿ ಬರಬೇಕು. ಆ ಬಲಶಾಲಿಯಾದಂಥ ಈ ಕೋಲಾಪೀಡವನ್ನು ನಾನು ದ್ವಾರದಲ್ಲಿ ನೆಲೆಸಿರ್ತೀನಿ, ಆದ್ದರಿಂದ ಅವ್ರನ್ನ ಕೊಲ್ಲಲ್ಪಡಬೇಕು. ಅಕಸ್ಮಾತ್ ಅವ್ರು ತಪ್ಪಿಸ್ಕೊಂಡ್ಬಿಟ್ರೆ ಬಲಶಾಲಿಯಾದಂಥ ನನ್ನ ಮುಷ್ಟಿಕ ಶಾಣರಿದ್ದಾರೆ, ಅವರು ಕೊಲ್ತಾರೆ, ಯೋಚನೆ ಮಾಡೋಣ, ನೀ ಈ ದಾರಿಯಲ್ಲಿ ಈ ರೀತಿಯಂತೆ ಕರ್ಕೊಂಬ ಅಂತ ಪ್ಲಾನ್ ಹೇಳ್ತಾನೆ. ತರೋ ನಿಹತಯೋ ಸ್ತಪ್ತಾನ್ ವಾಸುದೇವ ಪುರೋಗಮಾನ್ ತದ್ಬಂಧೂನ್ ನಿಹನಿ ಸ್ಯಾಮಿ ವೃಷ್ಣಿ ಭೋಜ ದಾಶಕಾನ್. ಇವರಿಬ್ಬರನ್ನು ಕೊಂದು ಹಾಕಬೇಕು. ನನ್ನ ಹೇಳ್ತಾನೆ ಇಲ್ಲಿ, ತಯೋ ನಿಹತು, ಇವರಿಬ್ಬರನ್ನು ಕೊಂದಾಕಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ವಾಸುದೇವ ಪುರೋಗಮ, ವಾಸುದೇವ ಮತ್ತು ದೇವಕಿಯನ್ನು ಕೊಂದಾಕಬೇಕು. ತದ್ ಬಂಧೂನ್, ಆಮೇಲೆ ಅವ್ರ ಬಂಧುಗಳನ್ನ, ಇಡೀ ವೃಷ್ಣಿ ವಂಶನ ಕೊಂದಾಕ್ಬೇಕು ನಾನು. ಭೋಜರು ಮತ್ತು ದಾಶಾರ್ಹರು ಇವರೆಲ್ಲ ಕೊಂದಾಕ್ಬೇಕು ನಾವು. ವೃಷ್ಣಿ, ಭೋಜ, ದಾಶಾರ್ಕ ಇವನ್ನೆಲ್ಲ ಕೊಂದಾಕಬೇಕು. ಉಗ್ರಸೇನಾ ಚ ಪಿತರಾಂ ಸ್ಥಾವಿರಂ ರಾಜ್ಯ ಕಾಮುಕಾನ್ ತದ್ ಭ್ರಾತರಾನ್ ದೇವಕಾಂ ಚ ಯೇ ಚಾನ್ಯೇ ವಿದ್ವಿಷೋ ಮಮ. ಹೇಳ್ತಾರೆ, ರಾಜ್ಯಕ್ಕಾಗಿ ಆಸೆ ಪಡ್ತಕ್ಕಂಥ ನನ್ನ ಅಪ್ಪ ಉಗ್ರಸೇನ, ಯಾರಿಗೆ ಆಸೆ ಮಾಡ್ತಿರೋದು? ಕಾಮುಕವನು, ರಾಜ್ಯ ಕಾಮುಕಾನ್, ಅವನು ಕಾಮುಕವನು, ರಾಜ್ಯಕ್ಕೋಸ್ಕರ ಅವನು ಆಸೆ ಪಡ್ತಾ ಇದ್ದಾನೆ, ಅಂಥವನ್ನ ಸಾಯಿಸ್ಬೇಕು, ಅಂಥವ್ನ ಸಾಯಿಸ್ತೀನಿ ನಾನು. ತದ್ ಭ್ರಾತರಾಂ ದೇವಕಾಂ ಚ, ಅವನ ತಮ್ಮ ಆದಂಥ ದೇವಕಿಯ ಅಣ್ಣ, ಅವನ್ನ ಸಾಯಿಸ್ತೀನಿ ನಾನು. ಯೇ ಚಾನ್ಯೇ ವಿದ್ವಿಷೋ ಮಮ, ಇವರೆಲ್ಲ ಒಂದೊಂದಾಗಿ ನನ್ನ ಶೂಲಕ್ಕೆ ಒಳಗಾಗ್ತಾರೆ. ತಥಾಶ್ಚೇಷ ಮಹಿ ಮೈತ್ರ ಬಾವಿತ್ರಿ ನಷ್ಟ ಕಂಟಕಾನ್, ಇವರೆಲ್ಲ ಕಂಟಕರು, ಅವ್ರನ್ನ ನಷ್ಟ ಮಾಡಬೇಕು, ಭೂಮಿಗೆ ಭಾರಾಗಿದ್ದಾರೆ ಅವರು, ಅವ್ರನ್ನ ನಾಶ ಮಾಡಬೇಕು ನಾನು ಅಂತ ಹೇಳ್ತಾ ಇದ್ದೇನೆ. ಜರಾಸಂಧೋ ಮಹಾಗುರೂನ್ ದ್ವಿವಿಧೋ ದೈವತಾಶಕಾನ್ ಸಂಭರೋ ನರಕೋ ಬಂಧ್ವಾಣೋ ಮಯೇವ ಕೃತ ಸೌಹೃದಾ
ತೈರಹನ್ ಸೂರ ಪಕ್ಷೀಯಾನ್ ಹತ್ವಾ ಮೋಕ್ಷೇ ಮಹೀಂ ನೃಪಾನ್. ನನ್ನ ಬಂಧುಗಳು ಯಾರೋ ಜರಾಸಂಧು ಮಮ ಗುರುಹು, ಜರಾಸಂಧ ನನ್ನ ಗುರು, ದ್ವಿವಿಧ ನನ್ನ ಸಖ, ಸಂಭರೋ ನನ್ನ ಸಂಭರೋ, ನರಕಾಸುರ, ಸಂಭರ, ಬಾಣಾಸುರ ಇವರೆಲ್ಲ ಜೊತೆ ಸೇರಿ ನಾನು ದೇವತೆಗಳ ಮೇಲೆ ಪ್ರಹರಿಸ್ತೀನಿ. ಅವನೆಲ್ಲ ರಾಜರು ಯಾರ್ಯಾರು ಇವ್ರಿಗೆ ಸಹಾಯ ಪಟ್ಟರು ಅವರೆಲ್ಲ ಕೊಲ್ತೀನಿ, ಭೂಮಿನ ಆಳ್ತೀನಿ ಅಂತ ಹೇಳ್ಕೊಳ್ತಾ ಇದ್ದಾನೆ. ಎಷ್ಟು ದೃಢವಾಗಿ ಅವನ ಮನಸ್ಥಿತಿ, ಎಷ್ಟು ದೃಢವಾಗಿ ಅವನ ನಂಬಿಕೆ ಇದೆ ನೋಡಿ. ಈಗಿನ ಕಾಲದಲ್ಲಿ ವಿಪಕ್ಷೀಯರು ಅಂತಕ್ಕಂಥ ಕೇಂದ್ರದಲ್ಲಿ ಇರ್ತಕ್ಕಂಥ ವಿಪಕ್ಷೀಯರು ಅವರ ಭಾವನೆ ಮನೋಭಾವ ಇದೇ ಕರೆಕ್ಟ್ ಅಂತ. ಅಲ್ಲಿ ಎಲ್ಲೂ ಕೂಡ ಮನಸ್ಸು ಖುಲ್ಲಾಸ ಓಪನ್ ಆಗಿ ಇಟ್ಕೊಂಡು ಇಲ್ಲ ಚರ್ಚೆ ಮಾಡೋಣ ಆಗ್ಲಿ ಒಳ್ಳೇದಾಗ್ಲಿ ಅನ್ನೋದು ಭಾವನೆನೇ ಇಲ್ಲ. ಲೋಕಸಭೆಯಲ್ಲಿ ಕಿಚ್ಚಾಡೋದು, ಕುಡ್ದಾಡೋದು, ಹೊಡೆದಾಡೋದು, ಈ ಸ್ವಭಾವದಲ್ಲಿ ಯಾರಿಗೆ ನಷ್ಟ ಆಗ್ತದೆ, ನಮಗೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ಅದೇ ಸ್ವಭಾವ, ಇದು ನಾನೇ ಮಾಡೋದು ಕರೆಕ್ಟ್ ಅಂತಂತಂದು ಅಂತ ಒಂದು ದೌರ್ಬಲ್ಯ, ಅಂತ ಒಂದು ದುಷ್ಟ ಸ್ವಭಾವ ಅವರೆಲ್ಲ. ಆದರೆ ನರಾಧಮರು, ಮಾಯಾಪೃತಗ್ರಹರು, ಆಸುರಿಂಭಾಮಾಶುತಾರು ಅಂತ ಹೇಳ್ತಾರೆ ಭಗವದ್ಗೀತೆ. ಶ್ರೀ ಅಕ್ರೂರ ವಾಚ. ಆಯ್ತು, ಮುಗೀತು, 2 ನಿಮಿಷ. ರಾಜಾ ಮನೀಷಿತಾಂ ಸದೃಕ್ ತವ ಸ್ವಾಧ್ಯಾಯ ಮಾರ್ಜನಾಂ ಸಿದ್ಧ್ಯೋ ಸಮಂ ಕುರ್ಯಾತ್ ದೈವಂ ಹಿ ಫಲ ಸಾಧನಾಂ. ಅಲ್ಲಪ್ಪ, ನೀನು ಎಷ್ಟು ಚೆನ್ನಾಗಿ ಚಾಣಕ್ಷತೆಯಿಂದ ಎಲ್ಲ ಸೊಗಸಾಗಿ ನೀನು ಮಾಡಿದ್ಯಾ, ಉರುಸಾದ್ಮೇಲೆ ಎಲ್ಲ ನೆಕ್ಸ್ಟ್ ಪ್ಲಾನ್ ಎಲ್ಲ ಹೇಳ್ಕೊಂಡಿದ್ಯಾ ನೀನು. ಆದರೆ ಒಬ್ಬನ ಕ್ರಿಯೆ ಪ್ರತಿಫಲಗಳು, ಪ್ರತಿಫಲಗಳನ್ನು ನಾವು ನೀಡತಕ್ಕಂಥದ್ದು, ಖಚಿತವಾಗಿ ನೀಡತಕ್ಕಂಥದ್ದು ಅದು ದೈವ ಅಂತ ಅಲ್ವಾ ಅಂತ ಹೇಳ್ತಾನೆ. ದೈವಾಂ ಹಿ ಫಲ ಸಾಧನಂ. ಎಷ್ಟೆಲ್ಲ ಪ್ಲಾನ್ ಮಾಡೋದು ದೈವ ಅಲ್ವಾ ಅಂತ ಹೇಳ್ತಾ ಇದ್ರು. ಮನೋರಥಾನಾಂ ಕರೋತ್ಯುಚ್ಚೆ, ಇದು ಮುಖ್ಯ ಇಂಪಾರ್ಟೆಂಟ್ ಶ್ಲೋಕ ಇದು. ಮನೋರಥಾನಾಂ ಕರೋತ್ಯುಚ್ಚೆ ಜನೋ ದೈವ ಹತಾನಪಿ ಯುಂಜತೆ ಹರ್ಷ ಶೋಕಾಭ್ಯಾಂ ತಥಾಪ್ಯ ಅಜ್ಞಾನ ಕರೋಮಿದೆ. ವಿಧಿ ಇರ್ತಕ್ಕಂಥದ್ದು ನಮ್ಮ ಎಲ್ಲ ಯೋಜನೆಗಳಿಗೆ ಅಡೆತಡೆ ತರ್ತಕ್ಕಂಥದ್ದು ವಿಧಿ. ಹಾಗಾಗಿ ಸಾಮಾನ್ಯ ವ್ಯಕ್ತಿಗಳ ಆಸೆಯನ್ನು ಪೂರೈಸಿ ಮಾಡ್ಕೊಳ್ಳಿಕ್ಕೆ ನಾವು ನಿರ್ಧರಿಸ್ಕೊಳ್ಬೋದು, ನಾವು ಇಷ್ಟ ಬಂದಂತೆ ನಾವು ಮಾಡ್ಬೋದು. ಆದರೆ ಅದು ಫಲ ಸಿಗೋಂಥದ್ದು ಇಲ್ಲ ಅಂಥದ್ದು, ಸುಖವೋ ದುಃಖವೋ ಕೊಡುವಂಥದ್ದು ವಿಧಿ. ಹಾಗಾಗಿ ಮನೋರಥ ಅನ್ಕರೋತಿ, ಹಾಗಾಗಿ ವಿಧಿಗೂ ನಾವು ಯೋಚನೆ ಮಾಡಬೇಕಲ್ವಾ ಅಂತ ಇಲ್ಲಿ ಅಕ್ರೂರ ಹೇಳ್ತಾ ಇದ್ದಾನೆ. ಹಾಗಾಗಿ ಕನಸು ಕಾಣ್ತಕ್ಕಂಥ ಅನೇಕ ಜನರು ನಾನು ಇದು ಮಾಡಿದ್ಮೇಲೆ ಇದು ಮಾಡ್ತೀನಿ, ಇದಾದ್ಮೇಲೆ ಅದಾಗ್ತೀನಿ, ಅದಾದ್ಮೇಲೆ ಇದು ಮಾಡ್ತೀನಿ, ಇದಾದ್ಮೇಲೆ ಇದು ಮಾಡ್ತೀನಿ, ಜಪದಲ್ಲಿ ಜಾಸ್ತಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಇದು ಮಾಡಿದ್ರೆ ಇದಾಗುತ್ತೆ, ಇದಾದರೆ ಸಿರಿ ಹೋಗ್ಬಿಡುತ್ತೆ, ಅದಂತ ನಾವು ಚಿನ್ನ ಶಕ್ತಿಶಾಲಿ ಆಗ್ಬೋದು, ಇದು ಮಾಡ್ಬೋದು, ಇದು ಸಾಧನೆ ಮಾಡ್ಬೋದು ಅಂತ. ಆದರೆ ವಿಶೇಷವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಮನೋರಥಾನಾಂ ಕರೋತ್ಯುಚ್ಚೆ ಜನೋ ದೈವ ಹತಾನಪಿ. ಆ ಸ್ವಭಾವ ನಮ್ಮಲ್ಲಿ ಬರಬೇಕು, ಆ ದುರಾಸೆ ಬರಬಾರ್ದು. ಇದಾದ್ಮೇಲೆ ಇದು ಮಾಡ್ತೀನಿ, ಇದಾದ್ಮೇಲೆ ಇದು ಮಾಡ್ತೀನಿ, ನಾನು ಮಾಡ್ತೀನಿ, ಇಲ್ಲ, ಇದ್ರ ಮೇಲೆ ಇರ್ತಕ್ಕಂಥದ್ದು ದೈವ, ಇದ್ರ ಮೇಲೆ ಇರ್ತಕ್ಕಂಥದ್ದು ನನ್ನ ಆ ಒಂದು ವಿಧಿ, ಅದನ್ನು ನಾನು ನಿಯಂತ್ರಣ ಮಾಡ್ತಾ ಇದ್ದೆ, ನನ್ನ ಕೈಲಿಲ್ಲ ಅನ್ನೋ ಒಂದು ಭಾವನೆ ಇರಬೇಕು ಅಂತ. ಹಾಗಾಗಿ ಎಷ್ಟೇ ಯೋಜನೆಗಳನ್ನು ನಿರೂಪಿಸ್ಕೊಂಡ್ರು ಕೂಡ, ಎಷ್ಟೇ ಶ್ರಮದಿಂದ ನಾವು ಕೆಲಸ ಮಾಡಿದ್ರು ಕೂಡ ಗುರಿಯನ್ನು ತಪ್ತೀವೋ ಸಾಧನೆ ಮಾಡ್ತೀವೋ ಇಲ್ವೋ ಅದು ಬೇರೆ ವಿಷಯ. ಆದರೆ ಈ ಒಂದು ಭಾವನೆ, ಒಂದು 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 ದೃಢವಾದ ನಂಬಿಕೆ, ನಾನು ಪ್ರಯತ್ನ ಪಡಬೇಕು, ಆದರೆ ಇದೆಲ್ಲ ದೈವಕ್ಕೆ ಬಿಟ್ಟಿದ್ದು, ಆದರೆ ಪ್ರಯತ್ನ ಪಡೋದು ಮಾತ್ರ ನನ್ನ ಕೈಲಿರ್ತಕ್ಕಂಥದ್ದು ಅಂತ. ಇಲ್ಲಿ ಕಂಸನ ಹೆಂಡತಿ ಹೇಳ್ತಾ ಇದ್ದಾರೆ, ಅನಾಗಾಸಂ, ಕಂಸನ ವಧೆಯಾದ ನಂತರ ಅನಾಗಾಸಂ ತ್ವಂ ಭೂತಾನಾಂ ಕೃತ್ವಾನ್ ದ್ರೋಹ ಉಲ್ಬಣಂ ತೇನಾತ್ಮಾಂ ಬೋಧಾಶಂ ನೀತೋ ಭೂತ ದೃಕ್ ಸೋ ಲಭೇತಸಾಂ. ಅಂದರೆ ಪಾಪರಹಿತನಾಗಿದ್ದ ನೀನು, ಬೆಲೆಗೆಲ್ಲ ಹಿಂಸೆ ಕೊಡ್ತಾ ಇದ್ದೆ, ಇತರಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದೆ, ಹಾಗಾಗಿ ನಿನಗೆ ಹೇಗೆ ಸಂತೋಷ ಬರ್ತದೆ ಅಂತ ಕಂಸ ಹೆಂಡತಿರು ಹೇಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಬೇರೆಯವರಿಗೆ ಹಾನಿ ಮಾಡದೆ, ಬೇರೆಯವರ ಸಂತೋಷಕ್ಕೆ ಧಕ್ಕೆ ತರದೆ ನಾವು ನಿಜವಾದಂಥ ಸಾಧು ಜೀವನವನ್ನು ನಡೆಸಬೇಕು. ಇಲ್ಲಿ ಹೇಳ್ತಾರೆ ಪ್ರಭುಪಾದರು, ಯಾರು ಈ ಒಂದು ಲೀಲೆಯನ್ನು ಯೋಚನೆ ಮಾಡ್ತಾರೆ, ಅದ್ರ ಬಗ್ಗೆ ಆಲೋಚಿಸ್ತಾರೆ, ಅಂದರೆ ಎಲ್ಲದಕ್ಕೂ ಮೂಲವಾಗಿ ವಿಧಿ ಇರ್ತಕ್ಕಂಥದ್ದು, ಎಲ್ಲದಕ್ಕೂ ಮೂಲ ಮೇಲೆ ಇರ್ತಕ್ಕಂಥದ್ದು ಒಂದು ದೈವ ಅಂತ ಯೋಚನೆ ಮಾಡ್ತಾರೆ, ಅಂಥವರಿಗೆ ಒಂದು ಉತ್ತಮವಾದಂಥ ಔಷಧಿ ಇದು. ಅವರಲ್ಲಿರ್ತಕ್ಕಂಥ ದುಶ್ಚಟಗಳು, ದುಸ್ವಭಾವಗಳು, ಬೇರೆಯವ್ರನ್ನ ನಾವು ಕಷ್ಟ ಕೊಟ್ಟು ನಾವು ಸುಖವಾಗಿರ್ಬೋದಲ್ಲ ಅನ್ನುವ ಒಂದು ಮನೋಪ್ರವೃತ್ತಿಯನ್ನು ನಿವಾರಣೆ ಮಾಡಲಿಕ್ಕೆ ಮನೋಪ್ರವೃತ್ತಿಯ ಔಷಧಿ ಇರತಕ್ಕಂಥದ್ದು ಈ ಒಂದು ಲೀಲೆ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಅಂತ ಒಂದು ಲೀಲೆ ಇದೆ. ಸೊ ಹಾಗಾಗಿ ನಾವು ಈ ಔಷಧಿಯನ್ನು ಕೇಳ್ಪಟ್ಟಿದ್ವಿ. ನಮಗೂ ಕೂಡ ಬಹುಶಃ ನಾನು ನನ್ನದನ್ನು ಪಕ್ಕಕ್ಕಿಟ್ಟು ಬೇರೆಯವರ ಸಂತೋಷ, ಬೇರೆಯವರ ಆನಂದ, ಬೇರೆಯವರ ಸುಖ ದುಃಖಗಳಿಗೆ ನಾವು ಕೂಡ ಭಾಗಿಗಳಾಗಿ ನಾವು ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ
ಇನ್ನೂ ಹೆಚ್ಚು ರೀತಿಯ ಆ, ಆ, ಉದ್ಧಾರ, ಹೆಚ್ಚು ರೀತಿಯಲ್ಲಿ ನಾವು ಮುಂದುವರಿಬೋದು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಯಾರಿಗಾನ ನನಗೆ ಪ್ರಶ್ನೆ ಇದ್ದರೆ ಕೇಳ್ಬೋದು. ಇನ್ನೂ ಸಾಕಷ್ಟು ವಿಷಯ ಇತ್ತು, ಅದು ಮತ್ತೆ ಮುಂದಿನ ಕ್ಲಾಸಲ್ಲಿ ವಿಚಾರಣೆ ಮಾಡೋಣ. ಏನೋ ಪ್ರಶ್ನೆ ಇದೆಯಾ ಪ್ರಭು? ಪ್ರಶ್ನೆ ಇಲ್ಲ, ಸಮಯ ಆಯಿತು, ಮುಗಿಸಿ ಪ್ರಭು. ಶಿಲ ಪ್ರಭುಪಾದ ಕಿ ಜೈ.